ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ ಸೆಕೆಂಡ್ ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಎಪಿಸೋಡ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಎಪಿಸೋಡ್ ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ಅವ್ರ ಅಮ್ಮ ಹತ್ರ ಬಿಸ್ಬಿಹೇವ್ ಮಾಡ್ದ ಅಂತ ಹೇಳ್ಬಿಟ್ಟು ಆ ಮಿನಿಸ್ಟರ್ ನ ಹೊಡಿಬೇಕು ಅಂತ ಹೇಳಿ ಅವ್ನ್ ಕಲ್ಲಲ್ಲೇ ಎತ್ತಿರ್ತಾನೆ. ಆ ಟೈಮಲ್ಲಿ ಅವ್ರ ಅಪ್ಪ ಬಂದು ಅವ್ನ ಕಾಪಾಡ್ತಾರೆ. ನಾನೇ ಮಾಡಿದ್ದ ತಪ್ಪಂತ ಹೇಳ್ಬಿಟ್ಟು ಅವ್ರ ಅಪ್ಪ ಸರೆಂಡರ್ ಆಗಿರ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಒಬ್ಬ ಸರ್ವೆಂಟ್ ಒಂದು ಮಿನಿಸ್ಟರ್ ನಾನೇ ಹೊಡೆದ ಅಂತ ಹೇಳ್ಬಿಟ್ಟು ವಿಚಾರಣೆ ಕರ್ಕೊಂಡ್ ಬಂದಿರ್ತಾರೆ. ಆಕ್ಚುಲಿ ಅವ್ನ್ ಮಿನಿಸ್ಟರ್ ಅಲ್ಲ, ಮಿನಿಸ್ಟರ್ ಗೆ ರಿಲೇಷನ್, ತುಂಬಾನೇ ಹತ್ರವಾದವನು. ಅವನನ್ನ ಕಳ್ಸಿರ್ತಾರೆ ಕಣ್ಗಾಣಿಸೋದಕ್ಕೆ ಅವ್ರ ಏನ್ ಮಾಡ್ತಾ ಇದಾರೋ ಚೆಕ್ ಮಾಡು ಅಂತ. ಅವನೇ ಈ ತರ ಗಿಲ್ಡ್ವಾಂಗ್ ಅವ್ರ ಅಮ್ಮ ಹತ್ರ ಮಿಸ್ಬಿಹೇವ್ ಮಾಡಿರೋದು. ಬರೀ ಹೋಗಿ ಚೆಕ್ ಮಾಡ್ಕೊಂಬಾರೋ ಅಂತಂದ್ರೆ ಬೇಡದೇ ಇರೋ ಪಂಚಾಯತಿ ಎಲ್ಲ ಎಳ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಈಗ ಅದಕ್ಕೆ ಪಾಪ ದಂಡನೆ ಕೊಡೋದು ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ. ಇವ್ರದೊಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಅವನು ತುಂಬಾನೇ ಫೋರ್ಸ್ ಆಗಿ ತಳ್ಳಿರೋದ್ರಿಂದ ಗಿಲ್ಡ್ವಾಂಗ್ ಅವ್ರ ಅಮ್ಮ ಹೊಟ್ಟೆಗೆ ತಗ್ಲಿರುತ್ತಲ್ಲ, ಈಗ ಬೇಗನೆ ಅವ್ರಿಗೆ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಅವ್ರಿಗೆ ಡೆಲಿವರಿ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅಲ್ಲಿರೋ ಲೇಡಿ ಹೇಳ್ತಾ ಇರ್ತಾರೆ, ಮಾ ಹಿಂಗೆ ತುಂಬಾ ಓದ್ತೋದ್ರೆ ಮಗುನು ಸತ್ತೋಗುತ್ತೆ, ನೀನು ಸತ್ತೋಗ್ತೀಯಾ, ಸ್ವಲ್ಪ ಹಾರ್ಡ್ ಆಗಿ ಪುಷ್ ಮಾಡು ಅಂತ ಹೇಳ್ತಾರೆ. ಅಯ್ಯೋ ನನ್ಗೇನಾದ್ರೂ ಪರವಾಗಿಲ್ಲ, ಮಗುಗೇನು ಆಗ್ಬಾರ್ದು ಅಂತ ಹಿಂಗಾದ್ರೂ ಮಾಡಿ ಕಷ್ಟಪಟ್ಟು ಮಗುನ ಎತ್ಬಿಡ್ಬೇಕು ಅಂತ ಹೇಳಿ ತುಂಬಾನೇ ಕಷ್ಟ ಪಡ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರ ಅಪ್ಪಗ್ ಸರಿಯಾಗಿ ಹೊಡಿತಾ ಇರ್ತಾರೆ. ನಿಮ್ಗೆಲ್ಲ ಎಷ್ಟು ಕೊಬ್ಬಿದ್ರೆ ಸರ್ವೆಂಟ್ ಆಗಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಕೈಯೆಲ್ಲ ಮಾಡ್ತೀರಾ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಆಗ ಗಿಲ್ಡ್ವಾಂಗ್ ಅವ್ರ ಅಪ್ಪ ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸಿ ಬಿಟ್ಬಿಡಿ, ನನ್ನ ಹೆಂಡತಿಗೀಗ ಮಗು ಹುಡ್ತಾ ಇದೆ, ದಯವಿಟ್ಟು ನನ್ ಮಗುನ ನೋಡಕ್ ಹೋಗ್ಬೇಕು, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಸರಿ, ಇಷ್ಟು ವರ್ಷ ಮನೇಲಿ ಕೆಲಸ ಮಾಡಿದಾನಲ್ವಾ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವನ ಬಿಟ್ಬಿಡ್ತಾರೆ. ಅವನು ಎದ್ದು ಬಿದ್ದು ಬರ್ತಾನೆ ಮನೆಗೆ ಬರೋಷ್ಟ್ರಲ್ಲಿ ಮಗು ಹುಟ್ಬಿಟ್ಟಿರುತ್ತೆ. ಗಿಲ್ಡ್ವಾಂಗ್ ಅವರಪ್ಪ ಆಸೆ ಪಟ್ಟಂಗೆ ಹೆಣ್ಮಗುನೇ ಹುಟ್ಟಿರುತ್ತೆ. ಈಗ ಮಗುನ ಕೂಡ ಕೈಯಲ್ಲಿ ಕೊಡ್ತಾರೆ. ಮಗು ಮತ್ತೆ ತಾಯಿ ಇಬ್ರು ಸ್ವಲ್ಪ ಆರೋಗ್ಯವಾಗಿರೋ ತರನೇ ಕಾಣಿಸ್ತಾರೆ. ಈಗ ಅವ್ರ ಹಸ್ಬೆಂಡ್ ನ ನೋಡಿದ ತಕ್ಷಣ ಎಮ್ಮಾಗ ಅಳು ತಾಳಕ್ ಆಗ್ತಲ್ಲ, ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಬಟ್ ಎದ್ದೇಳಕ್ ಆಗ್ತಲ್ಲ, ಈಗ ಸುಮ್ಮನೆ ಟಯರ್ಡ್ ಆಗೋ ತರ ಫೀಲ್ ಆಗ್ತಾ ಇರ್ತಾರೆ. ಅವಾಗ ಕೂಡ ಅವ್ರ ಮನೆಯವ್ರನ್ನ ನೋಡ್ಬಿಟ್ಟು, ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆ ಇಷ್ಟು ಕಷ್ಟ ಬಂದ್ರು ಕೂಡ ಮಗುನ ನೋಡಿದ್ಮೇಲೆ ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ ಸ್ವಲ್ಪ ಸಂತೋಷ ಆಗ್ತಾ ಇರೋದು. ನಾನು ಎಷ್ಟು ಆಸೆ ಪಟ್ಟಿದ್ದೆ, ದೇವ್ರಿಗೆಲ್ಲ ಬೇಡ್ಕೊಂಡಿದ್ದೆ, ಅದಾದ್ಮೇಲೆ ನನ್ಗೆ ಹೆಣ್ಮಗು ಆಗಿರೋದು ಅಂತ ಅವ್ರಪ್ಪ ತುಂಬಾನೇ ಸಂತೋಷ ಪಡ್ತಾರೆ. ಇಷ್ಟೊತ್ತು ಅವ್ರ ವೈಫ್ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ ರೀ, ನನ್ಗೆ ಮೈಯೆಲ್ಲ ಏನೋ ಒಂಥರ ಆಗ್ತಾ ಇದೆ, ತುಂಬಾ ಟೈರ್ಡ್ ಆಗಿ ಫೀಲ್ ಆಗ್ತಿದೆ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯ್ತು, ವೈದ್ಯರ್ನ ಏನಾದ್ರು ಕರಿಬೇಕಾ ಅಂತ ಹೇಳ್ಬಿಟ್ಟು ಹಂಗೆ ಬೆಡ್ಶೀಟ್ ಎತ್ ನೋಡಿದ್ರೆ ಕೆಳಗಡೆ ಫುಲ್ ಆಗಿ ಬ್ಲಡ್ ಆಗ್ಬಿಟ್ಟಿರುತ್ತೆ. ಇವ್ರಿಗೆ ಅರ್ಥ ಆಗೋಯ್ತು ಸಿಚುವೇಶನ್ ಸರಿ ಇಲ್ಲ, ತುಂಬಾನೇ ಸೀರಿಯಸ್ ಅಂತ. ಸರಿ, ನಾನು ವೈದ್ಯರ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ಗಟ್ಟಿಯ ಕೈನ ಹಿಡ್ಕೊಂಡು, ರೀ ಪ್ಲೀಸ್ ರೀ, ನನ್ನ ಬಿಟ್ಟು ಹೋಗ್ಬಿಡಿ, ದಯವಿಟ್ಟು ನನ್ ಮಾತನ್ನ ಕೇಳಿ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಿಂದ ಹೇಳ್ತಾರೆ. ಈಗ ಅವ್ರ ಹಸ್ಬೆಂಡ್ ಕೂಡ ಗಿಲ್ಡ್ವಾಂಗ್ ಅವ್ರ ಅಮ್ಮ ಕೈ ಹಿಡ್ಕೊಂಡಿರೋದ್ರಿಂದ ಕೈ ತುಂಬಾನೇ ಚಿಲ್ಲ ಅಂತ ಇರುತ್ತೆ. ಇದೇನಿದು ಕೈಯೆಲ್ಲ ಚಿಲ್ಲ ಆಗ್ತಿದೆ, ಏನಮ್ಮ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿ ಪಡ್ತಾರೆ. ಆದ್ರೆ ಈ ಅಮ್ಮ ನೋಡಿದ್ರೆ, ತುಂಬಾ ಥ್ಯಾಂಕ್ಸ್ ರೀ, ನಿಮ್ ಜೊತೆ ಬದುಕಿ ಜೀವನನ ನಾನ್ ಮರೆಯೋದಿಲ್ಲ, ಅದ್ರಲ್ಲೂ ನನ್ ಮದ್ವೆ ಆದ್ಮೇಲೆನೆ ನಾನ್ ತುಂಬಾನೇ ಸಂತೋಷವಾಗಿದ್ದು, ನಿಮ್ ಜೊತೆ ಸೇರಿನೇ ನಾನ್ ಸಂತೋಷವಾಗಿದ್ದು ಅಂತ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ್ ಗಿಲ್ಡ್ವಾಂಗ್ ಅವ್ರ ಅಪ್ಪಗ್ ತುಂಬಾನೇ ಗಾಬರಿ ಆಗುತ್ತೆ. ಸರಿಮಾ, ಇವಾಗ ಅದನ್ನೆಲ್ಲ ಏನ ಕೇಳ್ತಾ ಇದ್ಯಾ, ಇವ್ರು ನನಗ್ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ ಅಂತಾರೆ. ಆದ್ರೂ ಇವ್ರ ಮಾತನ್ನ ನಿಲ್ಲಿಸ್ತಾ ಇಲ್ಲ. ನಾನ್ ಇಲ್ದೇ ಹೋಗ್ಬಿಟ್ರೆ ನೀವ್ ಮನ್ಸ್ ಹೊಡೆದೋಗ್ಬೇಡಿ, ನೀವ್ ಧೈರ್ಯವಾಗಿರ್ಬೇಕು, ನಾನ್ ಇಲ್ದೇ ಇರುವಾಗ ನಿಮ್ಮನ್ನ ಯಾರು ನೋಡ್ಕೊಳ್ತಾರ ಅನ್ನೋದೇ ನನಗ್ ತುಂಬಾ ಬೇಜಾರಾಗ್ತಾ ಇರೋದು ಅಂತ. ಆದ್ರೂ ಅವ್ರು ಬಿಡ್ತಾ ಇಲ್ಲ. ಬೇಡ, ಈ ತರ ಎಲ್ಲ ಮಾತಾಡ್ಬೇಡ, ಒಂದ್ ಸ್ವಲ್ಪ ಹೊತ್ತಿರು, ನಾನ್ ಬಂದ್ಬಿಡ್ತೀನಿ ಅಂತಾರೆ. ಆದ್ರೂ ಇವ್ರು ಬಿಡ್ತಾ ಇಲ್ಲ. ದಯವಿಟ್ಟು ರೀ, ಗಿಲ್ಡ್ವಾಂಗ್ ತುಂಬಾ ಚಿಕ್ಕ ಹುಡುಗ, ಅವ್ನ ಮೇಲೆ ಕೋಪ ಮಾಡ್ಕೋಬಿಡಿ ಅಂತ ಹೇಳ್ತಾನೆ ಕಣ್ಣೆಲ್ಲ ಮುಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಗಿಲ್ಡ್ವಾಂಗ್ ಅವ್ರ ಅಪ್ಪಗ್ ತುಂಬಾನೇ ಬೇಜಾರಾಗುತ್ತೆ. ಕೈಯಲ್ಲಿ ಹಂಗೆ ಕೆಳಗಡೆ ಬಿದ್ದೋಯ್ತು. ಇವ್ರಿಗೆ ಅರ್ಥ ಆಗೋಯ್ತು ಅವ್ರ ಹೆಂಡತಿನ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಅವ್ರ ಕೈಯೇ ಬಿಡ್ತಾ ಇಲ್ಲ. ಮಾ ಎದ್ದೇಳಮ್ಮ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಬೇಜಾರಿಂದ ಎಬ್ಬಿಸ್ತಾ ಇರ್ತಾರೆ. ಈಗ ಅದೇ ಟೈಮ್ಗೆ ಮಕ್ಳು ಒಳಗಡೆ ಬರ್ತಾರೆ. ಅವ್ರ ಅಮ್ಮ ಇತರ ಮಲಗಿರೋದನ್ನ ನೋಡ್ಬಿಟ್ಟು ಮಕ್ಕಳಿಗೆ ಅರ್ಥ ಆಗೋಯ್ತೇನೋ, ಅವರು ತುಂಬಾನೇ ಅಳ್ತಾ ಇರ್ತಾರೆ. ಈಗ ಎಲ್ರು ಕುತ್ಕೊಂಡು ಅಳ್ತಾ ಇರ್ತಾರೆ. ಬಟ್ ನೆಕ್ಸ್ಟ್ ಕಾರ್ಯಗಳನ್ನ ನೋಡ್ಬೇಕಲ್ವಾ. ಸೊ ಮಕ್ಕಳೆಲ್ಲ ಹೊರಗಿರ್ಬೇಕಾದ್ರೆ ಗಿಲ್ಡ್ವಾಂಗ್ ಅವ್ರ ಅಪ್ಪನೇ ಅವ್ರ ಹೆಂಡತಿನ ಹಂಗೆ ಹೆಗಲ್ ಮೇಲೆ ಹಾಕೊಂಡು, ಸತ್ತೋಗಿದ್ದಾರೆ ಅಂತ ಹೇಳಿಲ್ಲ, ನಾನು ನಿಮ್ಮಮ್ಮ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು, ನೀವು ಮನೇಲೇ ಇರಿ, ನಾವು ಬಂದ್ಬಿಡ್ತೀವಿ ಅಂತ ಹೇಳಿ ಅವ್ರ ಅಮ್ಮನ ಮಣ್ ಮಾಡಕ್ಕೆ ಅಂತ ಎತ್ಕೊಂಡೋಗಿರ್ತಾರೆ. ಈಗ ಮಣ್ಣು ಮಾಡ್ತಾರೆ. ಮಣ್ಣಲ್ಲಾದ್ಮೇಲೆ ಅವ್ರ ಕೆನೆಗೆ ಹೊಡ್ಕೊಳ್ತಾರೆ. ತುಂಬಾನೇ ಫೀಲ್ ಆಗ್ತಾರೆ, ಎಲ್ಲ ನನ್ನಿಂದಾನೇ ಆಗಿದ್ದು ಅಂತ. ಯಾಕಂದ್ರೆ ಅವ್ರ ಹೆಂಡತಿನ ಅವ್ರು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು, ಪ್ರಾಣಕ್ ಪ್ರಾಣವಾಗಿ ನೋಡ್ಕೊಳ್ತಾ ಇದ್ರು. ಈಗ ಅವರೇ ಇಲ್ಲ ಅಂತಂದ್ರೆ ಇವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಇವ್ರ ಈ ತರ ಅಳ್ತಾ ಇರೋದನ್ನ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವರೆಲ್ಲ ನೋಡ್ತಾ ಇರ್ತಾರೆ. ಯಾಕಂದ್ರೆ ಇವ್ರಿಗೂ ಗೊತ್ತು ಅವ್ರ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ. ಅವ್ರಿಗೂ ಪಾಪ ಹಂಗೆ ಕಣ್ಣಲ್ಲಿ ನೀರೆಲ್ಲ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲರೂ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಈಗ ಮನೆಗ್ ಬಂದ್ಬಿಟ್ಟಿರ್ತಾರೆ. ಆಗ ಇವ್ರ ಫ್ರೆಂಡ್ ಇನ್ನೊಬ್ರು ಇರ್ತಾರಲ್ಲ ಕಳ್ಳ, ಅಯ್ಯಪ್ಪ ಹೇಳ್ತಾ ಇರ್ತಾರೆ, ಏನ್ ವಿಷಯ ಅಂದ್ರೆ ಇದೆಲ್ಲ ನಡೆದಿದ್ದು ಆ ಮಿನಿಸ್ಟರ್ ಇಂದಾನೆ. ಅವನು ಮತ್ತೆ ಅವ್ನ ಹೆಂಡತಿ ನಿನ್ನ ಹತ್ರ ತುಂಬಾ ದುಡ್ಡಿದೆ, ತುಂಬಾ ಬೆಲೆ ಬಾಳೋ ವಸ್ತು ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕಣ್ಗಾಣ್ಸಕ್ಕೆ ಅಂತ ಒಬ್ಬನ ಕಳ್ಸಿದ್ರು. ಅವನಿಂದಾನೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿದ ತಕ್ಷಣ ಇವ್ರಿಗೆ ಅರ್ಥ ಆಗೋಯ್ತು. ಏನ್ ಹೇಳ್ತಾ ಇದ್ದೀರಾ, ಇದು ನಿಜಾನ ಅಂತ ಕೇಳ್ತಾರೆ ಗಿಲ್ಡ್ವಾಂಗ್ ಅವರಪ್ಪ. ಅದಕ್ಕೆ ಅವ್ರು ಕೂಡ ಹೌದು ಅಂತ ಹೇಳ್ತಾರೆ. ಅಷ್ಟೇ ಇವ್ರಿಗೆ ಮಿನಿಸ್ಟರ್ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರೆ ಇವ್ರು ಇಲ್ಲಿ ತರ ಮಾತಾಡ್ತಾ ಇರೋದು ಗಿಲ್ಡ್ವಾಂಗ್ ಎಲ್ಲ ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾನೆ. ಏನೋ ಸೌಂಡ್ ಬರ್ತಾ ಇದಿಲ್ಲ ಅಂತ ತಿರುಗಿ ನೋಡಿದಾಗ ಅಯ್ಯೋ ಅಪ್ಪ ನೋಡ್ಬಿಟ್ರು ಅಂತ ಗಿಲ್ಡ್ವಾಂಗ್ ಓಡೋಗಿ ಹಂಗೆ ಮಲ್ಕೊಳ್ಳಿರ್ತಾರೆ, ಆಕ್ಟಿಂಗ್ ಮಾಡ್ತಾನೆ. ಬಟ್ ಮಲ್ಗಿರೋದಿಲ್ಲ, ಅವ್ರನ್ನ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಇವ್ನಿಗೆ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ, ಅಯ್ಯೋ ಅಪ್ಪ ಏನ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಹಂಗೆ ನೈಟ್ ಅಲ್ಲೇ ಎದ್ದೇ ಇರ್ತಾನೆ. ಆದ್ರೆ ಒಂದೊತ್ನಲ್ಲಿ ಹೆಂಗ್ ಮಲಗ್ಬಿಟ್ಟ ಅಂತ ಗೊತ್ತಿಲ್ಲ. ಎದ್ದೋನ್ ಅಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಹುಡ್ಕೊಂಬಂದ್ ನೋಡ್ತಾನೆ. ಇವ್ನು ಅನ್ಕೊಂಡಿರ್ತಾನೆ ಅವ್ರ ಅಪ್ಪ ಅಲ್ಲಿ ಇರೋದಿಲ್ಲ. ಅವರ ಮಿನಿಸ್ಟರ್ ನ ಸಾಯಿಸಕ್ಕೆ ಅಂತ ಅವ್ರ ಮನೆಗೆ ಹೊರಟೋಗಿರ್ತಾರೆ. ಹೆಂಗ್ ಒಳಗಡೆ ಹೋದ್ರು ಅಂತ ಗೊತ್ತಿಲ್ಲ. ಹೋದವ್ರ ಮಿನಿಸ್ಟರ್ ಹಂಗೆ ಕಾಲಲ್ಲಿ
ಮೇಲೆ ತಟ್ಟಿ ಎಬ್ಬಿಸ್ತಾರೆ. ಅವನು ಎದ್ದು ನೋಡ್ತಾನೆ, ಭಯ ಪಟ್ಬಿಡ್ತಾನೆ ಇವ್ನ ಈ ತರ ನಿಂತಿರೋದನ್ನ ನೋಡ್ಬಿಟ್ಟು. ಏಯ್ ನೀನೇನೋ ಮಾಡ್ತಾ ಇದೀಯಲ್ಲ ಅಂದ್ರೆ ಗಿಲ್ಡ್ವಾಂಗ್ ಅವ್ರಪ್ಪ ಹೇಳ್ತಾರೆ, ನನ್ನ ಹೆಂಡತಿ ತಾನೆ ನಿನ್ ಮಗುಗ್ ಹಾಲ್ ಕೊಟ್ಟಿ ಬೆಳೆಸಿದ್ಲು, ನೀವ್ ಕೇಳಿದ್ದನ್ನೆಲ್ಲ ನಾವ್ ಮಾಡ್ಕೊಟ್ವಲ್ಲ, ಅದು ನಿಮ್ ತಪ್ಪಲ್ಲ ನಮ್ ತಪ್ಪೆ, ನೀವು ನಮ್ ತಲೆ ಮೇಲೆ ಹೊಡಿತಾ ನಾವ್ ತಲೆ ಬಗ್ಸ್ಕೊಂಡು ಹೋದ್ವಲ್ಲ, ಅದು ನಾವ್ ಮಾಡಿದ ತಪ್ಪು ಅಂತ ಹೇಳ್ತಾರೆ. ಅವ್ನ ಕೈಯಲ್ಲಿ ಬೇರೆ ಕತ್ತಿರೋದನ್ನ ನೋಡ್ಬಿಟ್ಟು ಆ ಮಿನಿಸ್ಟರ್ ತುಂಬಾನೇ ಭಯ ಆಗುತ್ತೆ, ಏನ್ ಮಾಡ್ಬಿಡ್ತಾನೋ ಅಂತ. ಹಂಗೆ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಾನೆ. ಆದ್ರೆ ಗಿಲ್ಡ್ವಾಂಗ್ ಅವ್ರಪ್ಪ ಟಕ್ ಅಂತ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಏನೋ ಮಾಡ್ತಾ ಇದೀಯ ಮೋಂಗೆ ಅಂತಂದ್ರೆ, ಬಾಯ್ ಮುಚ್ಚು ಸಂಗ್ ಮೂನ್ ಅಂತ ಹೇಳ್ಬಿಟ್ಟು ಅವ್ನ ಹೆಸರಿಟ್ಟೆ ಕರ್ದ್ ಬಿಡ್ತಾರೆ. ಗಿಲ್ಡ್ವಾಂಗ್ ಅವರಪ್ಪ ಏನು ನನ್ನೇ ಹೆಸರಿಟ್ ಕರೀತಿ ಅಂತ ಹೇಳ್ತಾನೆ. ಪ್ರಾಣ ಹೋಗ್ತಾ ಇದ್ರೆ ಕೂಡ ಅವ್ನ ಹೆಸರಿಟ್ ಕರ್ದಿ ದೊಡ್ಡ ತಪ್ಪಾಗೋಯ್ತಿ ಇವ್ನ್ಗೆ, ಇವಾಗ ಕೂಡ ನಿನ್ಗೆ ನಿನ್ ಬಂದಾನೆ ಅಲ್ವಾ ಅಂತ ಹೇಳ್ಬಿಟ್ಟು ಕತ್ತಿ ಎತ್ಕೊಂಡವ್ರು ಸರ್ಯಾಗಿ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅಷ್ಟೇ ಇದನ್ನ ಗಿಲ್ಡ್ವಾಂಗ್ ಅಲ್ಲಿಂದ ನೋಡ್ತಾ ಇರ್ತಾನೆ. ಅವ್ನ್ಗೆ ಅರ್ಥ ಆಗೋಯ್ತು ಅವ್ರಪ್ಪ ಇಲ್ಲೇ ಬಂದಿರೋದು ಅಂತ ಹೇಳಿ. ಆ ಬ್ಲಡ್ ನೆಲ್ಲ ನೋಡಿದ ತಕ್ಷಣ ಅವ್ನ್ಗೆ ತಲೆಲ್ಲ ಸುತ್ಕೊಂಡ್ ಬಂದ್ಬಿಡುತ್ತೆ. ಫಸ್ಟ್ ಇಲ್ಲಿಂದ ಹೋಗ್ಬೇಕಂತ ಹೇಳ್ಬಿಟ್ಟು ಎದ್ದು ಬಿದ್ದು ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವರಪ್ಪಗೆ ಕಳ್ತನ ಮಾಡೋರೆಲ್ಲ ಗ್ಯಾಂಗ್ ಅಲ್ಲಿ ಇರ್ತಾರಲ್ವಾ, ಸೊ ಅವ್ರ ಹೆಲ್ಪ್ ನ ತಗೊಂಡು ಇದನ್ನೆಲ್ಲ ಒಂದು ಕಳ್ತನ ಮಾಡಿರ್ತಾರೆ, ಸೆಟಪ್ ಮಾಡ್ತಾರೆ. ಒಳಗಡೆ ಬೆಳೆ ಬೆಳೋ ವಸ್ತು, ಗೋಲ್ಡ್ ಕಾಯಿನ್ಸ್ ಅದು ಇದು ಅಂತೆಲ್ಲ ಇರತ್ತಲ್ಲ, ಅದನ್ನೆಲ್ಲ ಎಲ್ಲರ ಹತ್ರ ಕೊಟ್ಟು ಹೊರಗಡೆ ಕಳಿಸ್ಬಿಟ್ಟು ಇದನ್ನೆಲ್ಲ ಒಂದು ಕಳ್ಳರು ಬಂದು ಮಾಡಿರೋದು, ಅವ್ರನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ ಅಂತ ಸೆಟ್ ಮಾಡ್ತಾರೆ. ಅದಕ್ಕೆ ಈ ಮಿನಿಸ್ಟರ್ ಅವ್ರ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ, ಅವನು ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ಒಂದಿನೇ ಅಸಿಸ್ಟೆಂಟ್ ಅವ್ರ ಅಮ್ಮಗೆ ಮಯೂಷರ್ ಇರೋದಿಲ್ಲ, ಒಂದು ಪೇಷಂಟ್ ಅಂತ ಕೂಡ ನೋಡದೆ ಅವ್ರನ್ನ ಹೊರಗಡೆ ಹಾಕಿ ತುಂಬಾನೇ ಹಿಂಸೆ ಕೊಟ್ಟಿರ್ತಾರೆ. ಆ ಕೋಪ ಅಸಿಸ್ಟೆಂಟ್ ಗೂ ಇರುತ್ತೆ. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನೇ ವಾಲಂಟಿಯರ್ ಆಗಿ ಬರ್ತಾನೆ. ಹಿಂಗ ಇವರೆಲ್ಲ ಪ್ಲಾನ್ ಮಾಡಿರೋ ತರ ಮುಗಿಸ್ಬಿಟ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಆ ಮಿನಿಸ್ಟರ್ ವೈಫ್ ಗೆ ಏನೋ ಒಂದು ತಪ್ಪಾಗಿರೋ ತರನೇ ಫೀಲ್ ಆಗುತ್ತೆ. ಹಂಗೆ ಡೌಟ್ ಅಲ್ಲೇ ಹೊರಗಡೆ ಬಂದ್ ನೋಡಿದ್ರೆ ಮಿನಿಸ್ಟರ್ ಮಲ್ಗಿರ್ತಾರಲ್ಲ ರೂಮ್ ಆಚೆ ಕಡೆನೆ ಈ ಅಸಿಸ್ಟೆಂಟ್ ನ ಕಟ್ಟಾಕ್ಬಿಟ್ಟಿರ್ತಾರೆ. ಇವ್ರು ಕೂಡ ಅವ್ರ ಜೊತೆಗೆ ಅಲ್ವಾ, ಇವ್ರನ್ನೇನೋ ಸೀರಿಯಸ್ ಆಗಿ ಕಟ್ಟಾಕಿರೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಮಾಮ ಆ ಕಡೆ ನೋಡಿ ಅಂತ ಹೇಳ್ಬಿಟ್ಟು ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾರೆ. ಈ ಅಮ್ಮ ಕೂಡ ಏನಂತ ಒಳಗಡೆ ಹೋಗಿ ನೋಡಿದ್ರೆ ಆ ಮಿನಿಸ್ಟರ್ ಹಂಗೆ ಫುಲ್ ಆಗಿ ಬ್ಲಡ್ ಅಲ್ಲಿ ಸತ್ ಬಿದ್ದಿರ್ತಾರೆ. ಅಷ್ಟೇನ್ ಸ್ವಲ್ಪ ತಲ್ ಜನಗಳೆಲ್ಲ ಬಂದ್ಬಿಡ್ತಾರೆ, ಅಲ್ಲಿರೋ ಪೊಲೀಸ್ ಅವರೆಲ್ಲ ಬಂದ್ಬಿಡ್ತಾರೆ. ಈಗ ವಿಚಾರಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಇರ್ತಾನೆ, ಮತ್ತೆ ಗಿಲ್ಡ್ವಾಂಗ್ ಅವರ ಹೊಸ ಓನರ್, ಇವಾಗ ಇವ್ರಿಗೆ ದುಡ್ಡು ಕೊಟ್ಟು ತಗೊಂಡ್ಬಂದಿರ್ತಾರಲ್ಲ ಆ ಓನರು ಇರ್ತಾರೆ. ಅವ್ರೇ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು, ಇದ್ಯಾವುದೋ ಹೊಸ ಕಳ್ಳರ ಗುಂಪು ಅಂತ ಕಾಣಿಸುತ್ತೆ ಸರ್, ಅವ್ರು ಇದೇ ತರನೇ ಮಾಡೋದು, ಮನೆಗ್ ಬಂದು ಮನೇಲಿರೋ ವಸ್ತುನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಆ ಮನೆ ಓನರ್ಸ್ ನೆಲ್ಲ ಸಾಯಿಸಾಕ್ಬಿಡ್ತಾರೆ, ಇದನ್ನ ಕಳ್ಳರ ಗುಂಪು ಅವರೇ ಮಾಡಿರೋದು ಅಂತ ಹೇಳ್ಬಿಡ್ತಾರೆ. ಮೋಸ್ಟ್ಲಿ ಇವರು ಗಿಲ್ಡ್ವಾಂಗ್ ಅವ್ರ ಅಪ್ಪಾಗ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ, ಅದಕ್ಕೆ ಈ ತರ ಹೇಳ್ತಾ ಇರೋದು. ಆದ್ರೆ ಈ ಮಿನಿಸ್ಟರ್ ವೈಫ್ ಗೆ ತುಂಬಾನೇ ಡೌಟ್ ಬರ್ತಾ ಇರುತ್ತೆ, ಇಲ್ಲ ಇದನ್ನ ಕಳ್ಳರ ಗುಂಪು ಅವ್ರು ಮಾಡಿರೋ ತರ ಇಲ್ಲ, ಇದು ಯಾರೋ ಬೇಕಂತಾನೆ ಕೊಲೆ ಮಾಡಿರೋದು, ನನಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಒಳಗಡೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಯಾಕಂದ್ರೆ ಸ್ವಲ್ಪ ದಿನದ ಮುಂದೆ ಒಬ್ಬ ಕೆಲ್ಸದವನ್ನ ನಾವು ಬೈದ್ ಕಳ್ಸಿದ್ವಿ, ಅವನ ಕೋಪದಿಂದಾನೇ ಮಾಡಿರೋದು, ಅದ್ ಬೇರೆ ಯಾರು ಅಲ್ಲ ಮೂಂಗೇನೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಗಿಲ್ಡ್ವಾಂಗ್ ಅವ್ರ ಅಪ್ಪನೇ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ, ಯಾಕಂದ್ರೆ ಇದಕ್ಕೆ ತುಂಬಾ ಜನ ಹೆಲ್ಪ್ ಮಾಡಿರ್ತಾರಲ್ಲ. ಈಗ ಗಿಲ್ಡ್ವಾಂಗ್ ಅವ್ರ ಅಪ್ಪ ಸಿಕ್ಕಾಕೊಂಡ್ರೆ ಇವರೆಲ್ಲ ಸಿಕ್ಕಾಕೊಂಡಿರೋ ಲೆಕ್ಕನೆ. ಎಲ್ಲರೂ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಮತ್ತೆ ಅಮ್ಮ ಹೇಳ್ತಾರೆ, ಅವರೇ ಮಾಡಿರೋದು ನನಗೆ ಚೆನ್ನಾಗ್ ಗೊತ್ತು, ಅವ್ನ ಎಳ್ಕೊಂಬಂದು ಕೈ ಕಾಲ್ ಮುರಿದ್ರೆ ಅವ್ನ್ ನಿಜ ಹೇಳ್ತಾನೆ ಅಂತ ಹೇಳ್ತಾರೆ. ಸರಿ ಆಯ್ತು, ಡೌಟ್ ಬಂದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕಲ್ವಾ. ಸೊ ಗಿಲ್ಡ್ವಾಂಗ್ ಅವ್ರ ಅಪ್ಪನ ಕರ್ಕೊಂಡ್ ಬರಕ್ಕೆ ಕೆಲವ್ರು ಹೋಗ್ತಾರೆ. ಅಲ್ಲಿ ಗಿಲ್ಡ್ವಾಂಗ್ ಅರ್ಥ ಆಗೋಯ್ತು ಯಾರೋ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಬಾಗ್ಲಲ್ಲೇ ಕುತ್ಕೊಂಡ್ ವೇಟ್ ಮಾಡ್ತಾ ಇರ್ತಾನೆ. ಇವ್ನು ಅನ್ಕೊಂಡಿರ್ತಾನೆ ಪೊಲೀಸ್ ಅವರೆಲ್ಲ ಕೂಡ ಸ್ವಲ್ಪ ಜನ ಬರ್ತಾರೆ. ಇವ್ನ್ ಟಕ್ ಅಂತ ಅವ್ರು ಬರೋದನ್ನ ನೋಡ್ಬಿಟ್ಟು ಅವ್ರ ಅಪ್ಪ ಚೊಪ್ಲಿ ಇರುತ್ತಲ್ಲಿ ಲೈಟ್ ಆಗಿ ಬ್ಲಡ್ ಬೇರೆ ಆಗಿರುತ್ತೆ, ಅದನ್ನ ಎತ್ಕೊಂಡೋಗಿ ಬೆಂಕಿಯಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಎಲ್ಲೋ ನಿಮ್ಮಪ್ಪ ಅಂತ ಕೇಳಿದ್ರೆ ನಮ್ಮಪ್ಪನ ಇಲ್ವಲ್ಲ, ಅವ್ರ ಬೆಳಗ್ಗೆನೆ ಎಲ್ಲೋ ಹೋದ್ರು ನೋಡಿ, ಚೊಪ್ಲಿ ಕೂಡ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅದೇ ಟೈಮ್ಗೆ ಗಿಲ್ಡ್ವಾಂಗ್ ಅವರಪ್ಪ ಒಳಗಡೆಯಿಂದ ಹಂಗೆ ಏನು ಗೊತ್ತಿಲ್ದಿರೋ ಮಗು ತರ ಮುಖ ಇಟ್ಕೊಂಡು ಈಗ ನಿದ್ದೆ ಎದ್ದು ಬಂದಿರೋ ತರ ಬರ್ತಾರೆ. ಬಂದೆಲ್ಲೋ ನನ್ ಚೊಪ್ಲಿ ಅಂತ ಬೇರೆ ಕೇಳ್ತಾರೆ. ಆ ಪೊಲೀಸ್ ಅವ್ರಿಗೆ ಅರ್ಥ ಆಗೋಯ್ತು ಇವ್ರ ಏನೋ ತಪ್ಪು ಮಾಡಿರೋದು ಅಂತ. ಗಿಲ್ಡ್ವಾಂಗ್ ಸೈಲೆಂಟ್ ಆಗಿದ್ರೇನೆ ಸರಿ ಹೋಗ್ತಾ ಇತ್ತು, ಅವ್ರ ಅಪ್ಪನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಒಂದ್ ಕಷ್ಟನ ತಂದಿಟ್ಟ. ಈಗ ಅವ್ರಿಗೆ ಡೌಟ್ ಬಂದಿದ್ದಕ್ಕೆ ಗಿಲ್ಡ್ವಾಂಗ್ ಅವ್ರ ಅಪ್ಪನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಇನ್ನು ವಿಚಾರಣೆ ಮಾಡಿಲ್ಲ. ಇದೇ ಟೈಮ್ ಅಲ್ಲಿ ಇವ್ರು ಹೊಸ ಓನರ್ ಇರ್ತಾರಲ್ಲ ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ ಅಯ್ಯಪ್ಪ ಬಂದ್ಬಿಟ್ಟು ಇವ್ರು ಹಿಡ್ಕೊಂಡು ಚೆನ್ನಾಗಿ ಬೈತಾ ಇರ್ತಾರೆ. ನೀನೇನೋ ಕಳ್ತನ ಮಾಡಕ್ಕೆ ಜನಗಳನ್ನ ಬೇಕು ಅಂತ ಕೇಳ್ದೆ ಅಂತ ನಾನ್ ಜನಗಳನ್ನ ಕಳಿಸ್ದೆ, ನೀನೇನ ಕೊಲೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಕೇಳ್ದಾಗ ಅವ್ನು ಹೇಳ್ತಾನೆ, ಹೌದಯ್ಯ ನಾನೇ ಕೊಲೆ ಮಾಡಿದ್ದು, ಅದಕ್ಕೆ ಯಾವ ದಂಡನೆ ಕೊಟ್ರೆ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿಯಾಗೇ ಇದ್ದೀನಿ, ಆದ್ರೆ ನನಗಾಗಿರೋ ದ್ರೋಹಕ್ಕೆ ನಾನು ಅವ್ರನ್ನ ಸೇಡ್ ತೀರ್ಸ್ಕೊಳ್ದೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಯೋ ನಿನ್ಗೇನಾದ್ರೂ ಬುದ್ಧಿ ಇದೆಯಾ ತಲೆಯಲ್ಲಿ, ಯಾವ್ದಾದ್ರು ಸರ್ವೆಂಟ್ ಓನರ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ತಗೊಳ್ತಾರ, ಅದ್ ನಡೆಯುತ್ತಾ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಅವರಪ್ಪ ಹೇಳ್ತಾರೆ, ಈಗ ನನ್ನನ್ನ ಹೊರಗಡೆ ತೆಗಿಯಕ್ಕಾದ್ರೆ ನೀವು ತೆಗೀರಿ, ನಾನ್ ನಿಮ್ಗೆ ತುಂಬಾನೇ ವಿಶ್ವಾಸವಾಗಿರ್ತೀನಿ, ನಿಮ್ಗೆ ಬೇಕಾಗಿದ್ದೆಲ್ಲ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಹೊಸ ಓನರ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ವಿಚಾರಣೆ ಮಾಡ್ಬೇಕು ಅಂತ ಗಿಲ್ಡ್ವಾಂಗ್ ಅವರಪ್ಪನ ಕೂಡ ಈಗ ಹೊರಗಡೆ ಕರ್ಕೊಂಡ್ ಬಂದಿರ್ತಾರೆ. ಈಗ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸತ್ತೋದ್ರಲ್ಲ ಮಿನಿಸ್ಟರ್, ಅವ್ರ ಅಸಿಸ್ಟೆಂಟೇ ಮಾತಾಡೋದು, ಅವನೇ ಮಾತಾಡ್ಬೇಕಂತ ಕಾಣಿಸುತ್ತೆ. ಅವ್ನ್ ಬಂದ್ ಹೇಳ್ತಾನೆ, ಮಿನಿಸ್ಟರ್ ಕೋಪದಲ್ಲಿ ಅವ್ರ ಸರ್ವೆಂಟ್ ಆಗಿರೋ ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ ಬೈದ್ರು, ಅದಕ್ಕೆ ಕೋಪ ಪಟ್ಟು ಗಿಲ್ಡ್ವಾಂಗ್ ಅವ್ರ ಅಪ್ಪನೇ ಆ ಮಿನಿಸ್ಟರ್ ನ ಸಾಯಿಸ್ದ ಅನ್ನೋದೇ ನಮ್ಮ ಅಪ್ಪ ಅದ ಅಂತ ಹೇಳ್ತಾರೆ. ಅದ್ ಗಿಲ್ಡ್ವಾಂಗ್ ಅವ್ರ ಅಪ್ಪ ಹೇಳ್ತಾರೆ, ಏನು ನನ್ನನ್ನ ಬೈದ್ರ, ಅದನ್ನ ನೀನ್ ನೋಡ್ದ, ಹಂಗಾದ್ರೆ ಇದು ನೋಡಿಲ್ವಾ ಅಂತ ಹೇಳ್ಬಿಟ್ಟು ಈಗ ಅವ್ರ ಶರ್ಟ್ ಬಿಚ್ಚಿ ತೋರಿಸ್ತಾರೆ. ನೋಡಿ ಫುಲ್ ಆಗಿ ಗಾಯಗಳು, ಹಂಗೆ ಫುಲ್ ಬರ್ರೆ ಬಂದ್ಬಿಟ್ಟಿರುತ್ತೆ. ಅಲ್ಲಿರೋರೆಲ್ಲ ಮಕ್ಕಳ ಕಣ್ಣೆಲ್ಲ ಮುಚ್ತಾ ಇರ್ತಾರೆ, ಯಾಕಂದ್ರೆ ಅಷ್ಟು ಮೋಸವಾಗಿದೆ ಅಂತ ಕಾಣಿಸುತ್ತೆ ಗಾಯಗಳು. ಇದನ್ನ ನೋಡಿದ ತಕ್ಷಣ ಪೊಲೀಸ್ ಆಫೀಸರ್ ಇರ್ತಾರಲ್ಲ ಹೆಡ್, ಅಯ್ಯಪ್ಪನೇ ಶಾಕ್ ಆಗ್ಬಿಡ್ತಾನೆ, ಏನಿದಲ್ಲ ಅಂತ ಹೇಳ್ಬಿಟ್ಟು. ಆಗ ಗಿಲ್ಡ್ವಾಂಗ್ ಅವ್ರ ಅಪ್ಪ ಹೇಳ್ತಾರೆ, ನನಗೆ 5 ವಯಸ್ಸು ಇರ್ಬೇಕಾದ್ರೇನೆ ಇವ್ರ ಮನೇಲಿ ನನ್ನ ಕೆಲ್ಸಕ್ಕೆ ಸೇರಿಸ್ಬಿಟ್ಬಿಟ್ರು, ಅವಾಗಿಂದನೂ ನನ್ಗೆ ತುಂಬಾನೇ ಹೊಡೆದು ಹಿಂಸೆ ಕೊಟ್ಟಿದ್ದಾರೆ, ಇದೋ ಇಲ್ಲಿ ಸೊಂಟದ ಮೇಲೆ ಇದೆಲ್ಲ ಮಾರ್ಕು, ಇದೋ ಈ ಸೊಂಟದ ಮೇಲೆ ಇದೆಲ್ಲ ಮಾರ್ಕು, ಇದು ನಾನು 10 ವಯಸ್ಸು ಇರ್ಬೇಕಾದ್ರೆ ಅವ್ರು ನನ್ನ ಹೊಡೆದು ಗಾಯ ಮಾಡಿರೋದು, ಇದೋ ಇಲ್ಲಿದೆ ಅಲ್ವಾ ಬಿಸಿ ಇಟ್ಟಿರೋದು, ಅದು ಕೂಡ ಅವರೇ ಮಾಡಿದ್ದು, ಈ ತರ ಎಲ್ಲ ನನ್ಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಅವರೆಲ್ಲ ತೋರ್ಸಿದ್ಮೇಲೆ ಮೋಸ್ಟ್ಲಿ ಈ ತರ ಓನರ್ಸ್ ಸರ್ವೆಂಟ್ ಈ ತರ ಎಲ್ಲ ಹೊಡಿಬಾರ್ದೇನೋ, ಅದು ಕೂಡ ಒಂದು ಅಪರಾಧನೇ. ಅದನ್ನ ನೋಡಿದ ತಕ್ಷಣ ಮಿನಿಸ್ಟರ್ ವೈಫ್ ಕಡೆ ನೋಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವ್ನ್ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲೆ ಕೆಲಸ ಮಾಡ್ತಾ ಇದ್ದ,
ನಾವು ಸಣ್ಣದಾಗಿ ಪನಿಷ್ಮೆಂಟ್ ಕೊಡ್ತಾ ಇದ್ವಿ, ಅದು ಬಿಟ್ರೆ ಇದೆಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಫೀಸರ್ ಕೇಳ್ತಾರೆ, ಹಂಗಾದ್ರೆ ಅವತ್ತು ಕೂಡ ನೀವು ಗಿಲ್ಡ್ವಾಂಗ್ ಅವರಪ್ಪನ ಹೇಳ್ಕೊಂಡು ಹೋದ್ರಲ್ಲ, ಅದನ್ನ ಹೊಡೆಯೋದಕ್ಕೋಸ್ಕರನೇನ ಅಂತಂದ್ರೆ, ಇಲ್ಲ ಹೊಡೆಯೋದಕ್ಕೋಸ್ಕರ ಅಲ್ಲ, ಜಸ್ಟ್ ವಿಚಾರಣೆ ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವರಪ್ಪ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಈ ತರ ಚಿಕ್ಕವಾಗಿಂದನೂ ನಾನು ಅವ್ರ ಹತ್ರ ತುಂಬಾನೇ ಹಿಂಸೆ ಪಟ್ಟಿದ್ದೀನಿ, ಆದ್ರೂ ನಾನು ಅವ್ರಿಗೆ ತುಂಬಾನೇ ವಿಶ್ವಾಸದಿಂದ ಇದ್ದೆ. ನಾನು ಅದಕ್ ಬದಲಾಗಿ ಅವ್ರ ಹತ್ರ ನೋವು ಪಡೋದಕ್ಕಿಂತ ಅವ್ರನ್ನ ಅವಾಗ್ಲೇ ನಾನು ಸಾಯಿಸಿರ್ಬೋದಲ್ಲ. ಈಗ ಸಾಧಾರಣವಾಗಿ ಬೈದ್ರು ಅಂತ ಹೇಳ್ಬಿಟ್ಟು ನಾನು ಸಾಯಿಸದ್ನ ಅದನ್ನ ನೀವು ನಂಬ್ತೀರಾ ಅಂತ ಒಂದು ಪಾಯಿಂಟ್ ನ ಹೇಳ್ತಾರೆ. ಅಷ್ಟಲ್ಲಿರೋ ಜನ ಎಲ್ಲ ಮಾತಾಡಕ್ಕೆ ಶುರು ಮಾಡ್ಬಿಡ್ತಾರೆ, ಹೌದಲ್ವಾ, ನಿಜಾನೇ ಅಲ್ವಾ, ಇಷ್ಟೆಲ್ಲ ಹಿಂಸೆ ಪಟ್ಟಿದ್ದಾನೆ ಅಂತಂದ್ರೆ ಅವ್ನ ಅವಾಗೆ ಸಾಯಿಸಬಹುದಾಗಿತ್ತು, ಹಂಗಾದ್ರೆ ಗಿಲ್ಡ್ವಾಂಗ್ ಅವ್ರ ಅಪ್ಪ ಅಲ್ಲ ಇದನ್ನ ಮಾಡಿದ್ದು ಅಂತ ಎಲ್ಲರೂ ನಂಬಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಆಫೀಸರ್ಗೂ ಸರಿ ಅನ್ಸುತ್ತೆ. ಅವ್ನ ಮೇಲೆ ಕರೆಕ್ಟ್ ಆದ ಸಾಕ್ಷಿ ಆಧಾರಣ ಏನಿಲ್ವಲ್ಲ, ಹಂಗಿರ್ಬೇಕಾದ್ರೆ ಅವನೇ ಮಾಡ್ದಂತ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ, ಇದು ಅವ್ನ್ ಮಾಡಿರೋದಲ್ಲ ಅಂತ ಹೇಳ್ತಾರೆ. ಆದ್ರೂ ಮಿನಿಸ್ಟರ್ ವೈಫ್ ಬಿಡೋ ತರ ಇಲ್ಲ ಅವ್ರ ಹೆಂಡತಿ ಸತ್ತೋದ್ಲು, ಆ ಕಾರಣವಾಗಿ ಬಂದು ನಮ್ಮ ಯಜಮಾನ್ರನ್ನ ಅವ್ನ್ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಆ ಪಾಯಿಂಟ್ ನ ಹೇಳ್ತಾಳೆ. ಅಷ್ಟೇ ಈ ಕಡೆ ಗಿಲ್ಡ್ವಾಂಗ್ ಅವ್ರ ಪಕ್ಕ ತುಂಬಾನೇ ಕೋಪ ಬರ್ತಾ ಇದೆ, ಅಲ್ಲಿ ಕಚ್ಕೊಂಡ್ ಕೈಯೆಲ್ಲ ಮುರಿತಾ ಇರ್ತಾರೆ. ಹಂಗೆ ಅವ್ರ ಕಡೆ ತಿರುಗ್ಬಿಟ್ಟು ಒಂದ್ ಮಾತನ್ನ ಹೇಳ್ತಾರೆ, ಏನಮ್ಮ ಏನಂದ್ರಿ, ನನ್ನ ಹೆಂಡತಿ ಸತ್ತೋದ್ಲಾ, ಅದಕ್ ಕೋಪ ಪಟ್ಟು ನಾನ್ ಸಾಯಿಸಿದ್ನ, ಹಂಗಾರಿ ನನ್ನ ಹೆಂಡತಿ ಸಾವಿಗೆ ಕಾರಣ ನಿಮ್ ಯಜಮಾನ್ರ ಅಂತ ಕೇಳ್ಬಿಡ್ತಾರೆ. ಇದನ್ನ ಕೇಳಿದ ತಕ್ಷಣ ಏನು ಈ ತರ ಕೇಳ್ಬಿಟ್ಟ, ನಾವೇ ಸಿಕ್ಕಾಕೊಂಡ್ಬಿಟ್ವಾ ಅಂತ ಯೋಚನೆ ಮಾಡ್ತಾಳೆ. ಅದಕ್ಕಾಯಮ್ಮ ಇಲ್ಲ ಆತರ ಹೇಳಕ್ ಆಗೋದಿಲ್ಲ, ನಿನ್ ಹೆಂಡತಿನೇ ಬಂದು ಇದ್ರ ಯಜಮಾನ್ರ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡಿದಾಳೆ, ಅದೊಳಗ್ ವರ್ಕೌಟ್ ಆಗಿಲ್ಲ, ರೋಡಲ್ಲೇ ಅಸಹ್ಯವಾಗಿ ಏನೋ ಮಾಡಿದಾಳೆ, ಅದ್ರಿಂದಾನೇ ಅವಳು ಬಿದ್ದು ಹೊಟ್ಟೆಗೆ ತಗಲ್ಸ್ಕೊಂಡು ಸತ್ತಿರೋದು, ಅದು ಬಿಟ್ರೆ ಅದಕ್ಕೂ ನಮ್ಮ ಮನೆಯವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾಳೆ. ಅಷ್ಟೇ ದಿನ ಕೇಳಿಸ್ಕೊಂಡ್ ಗಿಲ್ಡ್ವಾಂಗ್ ಅವ್ರ ಪಕ್ಕ ತುಂಬಾನೇ ಪಿತ್ತ ನತ್ತಿಗೆ ಏರ್ಬಿಡುತ್ತೆ. ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾರೆ, ಹಂಗೆ ಲೈಟ್ ಆಗಿ ಒಂದ್ ಸ್ಮೈಲ್ ನ ಮಾಡ್ತಾರೆ. ಅದನ್ನ ನೋಡಿ ಎಮ್ಮಕ್ ತುಂಬಾನೇ ಭಯ ಆಗುತ್ತೆ, ನೋಡಿ ಹೆಂಗ್ ನಗ್ತಾ ಇದಾನೆ ನೋಡಿ ಅಂತ. ಅಷ್ಟೇ ಗಿಲ್ಡ್ವಾಂಗ್ ಅವರಪ್ಪ ಎದ್ ನಿಂತ್ಕೊಂಡವ್ರು ಅಲ್ಲಿರೋ ಜನನೆಲ್ಲ ಕೇಳ್ತಾರೆ, ನನ್ನ ಹೆಂಡತಿನ ನೀವು 40 ವರ್ಷದಿಂದ ನೋಡಿದೀರಾ, ನನ್ನ ಹೆಂಡತಿ ಅಂತವಳ, ನನ್ನ ಹೆಂಡತಿ ಆತರ ಯಾರ ಹತ್ರ ನಡ್ಕೊಂಡಿದ್ದಾಳ ಅಂತ ಕೇಳ್ತಾರೆ. ಈ ತರ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಅವರೆಲ್ಲ ನಿಂತ್ಕೊಂಡ್ ಮಾತಾಡಬಾರ್ದೇನೋ, ಸೊ ಅಲ್ಲಿರೋ ಪೊಲೀಸ್ ಅವರೆಲ್ಲ ಬಂದು ಅವ್ರನ್ನ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕಡೆ ಹೆಡ್ ಪೊಲೀಸ್ ಆಫೀಸರ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಈಗ ಸದ್ಯಕ್ಕೆ ವಿಚಾರಣೆನ ಮುಗಿಸಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ ಕೂತ್ಕೊಂಡು ಈ ಗಿಲ್ಡ್ವಾಂಗ್ಗೆ ಹೊಸ ಓನರ್ ಇರ್ತಾರಲ್ಲ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಸರಿ ಸೈಲೆಂಟ್ ಆಗಿ ಇವನೇ ಕೊಲೆ ಮಾಡಿದ್ದು ಅಂತ ಹೇಳ್ಬಿಟ್ಟು ನಾವ್ ಅವನನ್ನ ನೇಣ್ ಹಾಕ್ಬಿಡನ್ವಾ ಅಂತ ಹೇಳ್ತಾರೆ. ಅದಕ್ಕೆ ಈ ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ ಹೊಸ ಓನರ್ ಇರ್ತಾರಲ್ಲ ಅವ್ರು ಹೇಳ್ತಾರೆ, ಅಯ್ಯೋ ಆತರ ಎಲ್ಲಾದ್ರೂ ಮಾಡ್ಬಿಟ್ಟಿರಾ, ಇದುವರೆಗೂ ಈ ತರ ಕೇಸ್ ಈ ಊರಲ್ಲಿ ನಡೆದೇ ಇಲ್ಲ, ಇದೇ ಫಸ್ಟ್ ಕೇಸು, ನಿಮ್ ಪಾಡಗ್ ನೀವೀಗ ಅವ್ನಿಗೆ ದಂಡನೆ ಕೊಟ್ಬಿಡ್ತೀರಾ, ಅದಾದ್ಮೇಲೆ ಇದು ನಿಜ ಅಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಈ ವಿಷಯ ಕಿಂಗ್ ವರ್ಗೂ ಹೋದ್ರೆ ನಿಮ್ಗೆ ಅಪಾಯ ಅಂತ ಹೇಳಿ ಅವ್ರನ್ನೇ ಭಯ ಪಡಿಸ್ತಾರೆ. ಸರಿ ಇವಾಗ ಏನ್ ಮಾಡೋದು ಅಂತಂದಾಗ ಅವ್ರು ಹೇಳ್ತಾರೆ, ಈ ಕೇಸಿಂದ ಏನೆಲ್ಲ ವಿಷಯ ಇದೆ ಅದನ್ನೆಲ್ಲ ನಾವು ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ರಿಪೋರ್ಟ್ ರೆಡಿ ಮಾಡ್ಕೋಬೇಕು, ಫಸ್ಟ್ ಆ ಕೆಲಸನ ಮಾಡೋಣ ಅಂತ ಹೇಳಿದ್ಮೇಲೆ ಈ ಪೊಲೀಸ್ ಆಫೀಸರ್ ಕೂಡ ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ವಿಚಾರಣೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಊರಲ್ಲಿರೋರ್ನೆಲ್ಲ ಕರೀತಾರೆ. ಈಗ ಏನಂದ್ರೆ ಈ ಮಿನಿಸ್ಟರ್ ಸಂಗ್ಮುನ್ಗೂ ಮತ್ತೆ ಮೊಂಗೆ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇತ್ತಾ, ಮಿನಿಸ್ಟರ್ ಏನಾದ್ರೂ ಮೊಂಗೆನ ಹೊಡಿತಾ ಇದ್ರಾ, ಅವ್ರ ಫ್ಯಾಮಿಲಿಗೆ ಏನಾದ್ರೂ ಹಿಂಸೆ ಕೊಡ್ತಾ ಇದ್ರಾ, ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ರೆ ಬಂದು ನಿಜಾನ ಹೇಳ್ಬಿಡಿ, ಅಥವಾ ನಿಮಗ್ ನಿಜಾನ ಗೊತ್ತಿದ್ರು ನೀವು ಸೈಲೆಂಟ್ ಆಗಿದ್ರೆ ಅದಾದ್ಮೇಲೆ ನಿಮ್ಗೆ ತುಂಬಾನೇ ಕಠಿಣವಾದ ದಂಡನೆ ಕೊಡ್ತೀವಿ ಅಂತ ಅಲ್ಲಿರೋರ್ಗೆಲ್ಲ ಹೇಳ್ತಾರೆ. ಆದ್ರೆ ಅಲ್ಲಿರೋರೆಲ್ಲ ಮಾತಾಡ್ಕೊಳ್ತಾರೆ, ಇವ್ರೇನು ದೊಡ್ಡ ಲೂಸ್ ತರ ಇದಾರೆ, ಯಾವ್ದಾದ್ರು ಸರ್ವೆಂಟ್ ಓನರ್ ಮೇಲೆನೆ ಹೋಗಿ ಕಂಪ್ಲೇಂಟ್ ಮಾಡ್ತಾನ, ಆತರ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬದುಕಕ್ ಆಗುತ್ತಾ, ಹಿಂಗಿರ್ಬೇಕಾದ್ರೆ ಯಾರು ಹೋಗ್ತಾರೆ ನಿಜ ಹೇಳಕ್ಕೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಆಕ್ಚುಲಿ ಅವತ್ತು ಮಾರ್ಕೆಟ್ ಅಲ್ಲಿ ಗಿಲ್ಡ್ವಾಂಗ್ ಅವ್ರ ಅಮ್ಮ ಹತ್ರ ಆ ಮಿನಿಸ್ಟರ್ ಒಬ್ಬನ ಕಳ್ಸಿದ್ನಲ್ಲ, ಅವ್ನ ಎತ್ತರೆಲ್ಲ ನಡ್ಕೊಂಡ ಯಾತ್ರೆಲ್ಲ ಅವ್ರ ಅಮ್ಮಗೆ ಹಿಂಸೆ ಕೊಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ನೋಡಿರ್ತಾರೆ. ಆದ್ರೂ ಇವರೆಲ್ಲ ಯಜಮಾನ್ರು ದೊಡ್ಡ ಮನೆಯವರು ಅಂತ ಹೇಳ್ಬಿಟ್ಟು ನಿಜನ ಹೇಳಕ್ಕೆ ಯಾರು ಬರೋದಿಲ್ಲ. ಯಾರ್ಯಾರಂದ್ರೆ ಇವ್ರು ಕ್ಲಿಪ್ ತಗೊಳಕ್ ಹೋಗಿರ್ತಾರಲ್ಲ ಆ ಅಂಗಡಿಯವರೇ ಆಗಿರ್ಬೋದು, ಅಥವಾ ಅನಿಮಲ್ಸ್ ಚರ್ಮ ತಗೊಳಕ್ಕೆ ಅಂತ ಹೋಗಿರ್ತಾರಲ್ಲ ಆ ಅಂಗಡಿಯವ್ರು ಆಗಿರ್ಬೋದು, ಎಲ್ಲರೂ ನೋಡಿರ್ತಾರೆ. ಬಟ್ ಹೇಳ್ಬಿಟ್ರೆ ಇವ್ರಿಗೇನಾದ್ರೂ ಪ್ರಾಬ್ಲಮ್ ಅಂತ ಯಾರು ಮುಂದೆ ಬರ್ತಾ ಇಲ್ಲ. ಮೊಂಗೆನ ಕೂಡ ಮತ್ತೆ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಅಂದ್ರೆ ಗಿಲ್ಡ್ವಾಂಗ್ ಅವ್ರ ಅಪ್ಪನ ಈಗ ಮಕ್ಳಿಬ್ರು ಮಗುನ ಎತ್ಕೊಂಡೋಗ ಅವ್ರ ಅಪ್ಪ ಹತ್ರ ತೋರಿಸ್ತಾರೆ. ಈಗ ಅವ್ರ ಅಪ್ಪಗೆ ಎಷ್ಟು ನೋವು ಇದ್ರೆ ಕೂಡ ಅದನ್ನ ಯಾವ್ದು ಮಕ್ಕಳ ಮುಂದೆ ತೋರಿಸ್ಕೊಳ್ತಾ ಇಲ್ಲ. ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಶೆಲ್ಫ್ ಇದೆ ಅಲ್ಲ, ಅಲ್ಲಿ ನಿಮಗ್ ಬೇಕಾಗಿರೋ ಬಿಸ್ಕೆಟ್ಸ್ ಸ್ನಾಕ್ಸ್ ಎಲ್ಲ ಇಟ್ಟಿದ್ದೀನಿ, ಅದನ್ನೆಲ್ಲ ಎತ್ಕೊಂತೀನಿ ಅಂತ ಹೇಳ್ತಾರೆ. ಇನ್ಮೇಲೆ ಇಲ್ಲೆಲ್ಲ ಬರಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಅವ್ರ ಅಣ್ಣ ಇವ್ನ್ ಇರ್ತಾನಲ್ಲ, ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಹತ್ಕೊಳ್ತಾನೆ. ಅಪ್ಪ ನೀವ್ ಇನ್ನೂ ಯಾವಾಗ ಬರ್ತೀರಪ್ಪ, ಬೇಗ ಬಂದ್ಬಿಡಿ ಅಂತ. ಅದಕ್ ಮೊಂಗೆ ಹೇಳ್ತಾರೆ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ಅದ್ವರ್ಗು ನೀವು ಬರ್ಬೇಡಿ ಅಂತ. ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಕೂಡ ಗಿಲ್ಡ್ವಾಂಗ್ ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ. ಯಾಕಂದ್ರೆ ಇವಾಗ ಅವ್ರ ಅಪ್ಪ ಹತ್ರ ಇರೋದಕ್ಕೆ ಅವನೇ ಕಾರಣ ಅಂತ. ಅದಾದ್ಮೇಲೆ ಮನೆಗೂ ಬರ್ತಾರೆ. ಅದೇ ಗಿಲ್ಡ್ವಾಂಗ್ ಮಾತ್ರ ಅವ್ರ ಅಣ್ಣ ಫ್ರೆಂಡ್ ಇರ್ತಾನಲ್ಲ ಎಪ್ಸನ್ ಅಂತ ಹೇಳ್ಬಿಟ್ಟು ಅವನನ್ನ ಮೀಟ್ ಮಾಡಕ್ ಹೋಗಿರ್ತಾನೆ. ಬಟ್ ಅಲ್ಲಿ ಏನ್ ಮಾತಾಡ್ದ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮತ್ತೆ ವಿಚಾರಣೆ ನಡೆಯೋ ಜಾಗನ ತೋರಿಸ್ತಾರೆ. ಮೊಂಗೆ ಅವರ ಹೊಸ ಓನರ್ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ನಿಂತ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ನಿನ್ನೆ ನಿಮ್ಗೆಲ್ಲ ಹೇಳಿದೀವಿ, ಮಿನಿಸ್ಟರ್ ಮೇಲೆ ತಪ್ಪಿದ್ರೆ ಅಥವಾ ಗಿಲ್ಡ್ವಾಂಗ್ ಅವ್ರ ಅಪ್ಪ ಮೇಲೆ ತಪ್ಪಿದ್ರೆ ಯಾರಾದ್ರೂ ಲೈವ್ ಆಗಿ ನೋಡಿರೋರು ಇದ್ರೆ ಬಂದು ಸಾಕ್ಷಿನ ಹೇಳಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಆತರ ನಾವ್ ನೋಡ್ಕೊಳ್ತೀವಿ, ನೀವು ಧೈರ್ಯವಾಗಿ ಬಂದು ಹೇಳ್ಬೋದು ಅಂತ ತುಂಬಾನೇ ಹೇಳ್ತಾರೆ. ಬಟ್ ಯಾರನ್ನು ರೆಡಿ ಆಗಿಲ್ಲ ಬಂದು ಸಾಕ್ಷಿನ ಹೇಳೋದಕ್ಕೆ. ಆದ್ರೆ ಈ ಮಿನಿಸ್ಟರ್ ವೈಫ್ ಇರ್ತಾರಲ್ಲ, ಅವ್ರು ಏನಕ್ಕೂ ಒಂದು ಬಿಟ್ಟು ಹಾಕಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಸರ್ ಈ ವಿಷಯನ ನಾವ್ ಹೇಳೋದ್ ಮರ್ತೋಗ್ಬಿಟ್ಟೆ, ಅವತ್ತ ಮಾರ್ಕೆಟ್ ಅಲ್ಲಿ ನಮ್ಮ ಹಸ್ಬೆಂಡ್ ಅವರ ರಿಲೇಷನ್ ಜೊತೆನೆ ಆ ಗಿಲ್ಡ್ವಾಂಗ್ ಅವ್ರ ಅಮ್ಮ ತಪ್ಪಾಗಿ ನಡ್ಕೊಳಕ್ ನೋಡಿದ್ದಾರೆ, ಅದು ಮೇನ್ ರೋಡ್ ಅಲ್ಲೇ. ಅದನ್ನ ನೋಡಿ ಅವ್ರು ತುಂಬಾನೇ ಕೋಪ ಪಟ್ಟು ಅಲ್ಲಿಂದ ಹೋಗಿದ್ದಾರೆ. ಇವಳು ಅನ್ಕೊಂಡಿದ್ ಕಾರ್ಯ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಅವ್ರ ಅಮ್ಮನೆ ಅವ್ರ ಅಪ್ಪ ಹತ್ರ ಹೋಗ್ಬಿಟ್ಟು ತಪ್ಪಾಗಿ ಏನೇನೋ ಹೇಳಿದ್ದಾರೆ. ಅದ್ರಿಂದನೇ ಅವ್ರ ಕೋಪ ಪಟ್ಟು ಈ ತರ ಎಲ್ಲ ಮಾಡಿದ್ದಾರೆ. ಇದನ್ನ ನಾನು ನಿನ್ನೆ ಹೇಳ್ಬೇಕಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇವತ್ತು ಹೇಳ್ತಾ ಇರೋದಕ್ಕೆ ಅಂತ ಮುಂಚಿತವಾಗಿ ಒಂದು ಬಿಟ್ಟ ಹಾಕಿಡ್ತಾರೆ. ಅದಾದ್ಮೇಲೆ ಸರಿ ಈ ವಿಷಯನ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ನೋಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ್ಲೂ ಯಾರು ಮುಂದೆ ಬರ್ತಾ ಇಲ್ಲ. ಆದ್ರೆ ಎಪ್ಸನ್ ಮಾತ್ರ ಮುಂದೆ ಬರ್ತಾನೆ. ಅದೇ ಗಿಲ್ಡ್ವಾಂಗ್ ಅವ್ರ ಅಣ್ಣಕ್ ಫ್ರೆಂಡ್ ಒಬ್ಬ ಇರ್ತಾನಲ್ಲ, ಅವ್ನ್ ಮಾತ್ರ ಮುಂದೆ ಬಂದು ಹೇಳ್ತಾನೆ, ನಾನ್ ನೋಡ್ದೆ ಅಂತ ಹೇಳಿ. ಯಾರೋ ಇವನು ಇಷ್ಟು ಧೈರ್ಯವಾಗಿ ಬಂದು ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ
ಎಲ್ಲರೂ ನೋಡ್ತಾ ಇರ್ತಾರೆ, ಅಲ್ಲಿರೋರೆಲ್ಲ ಕರೀತಾರೆ, ಬೇಡವೋ ಬಂದ್ಬಿಡೋ ಅಂತ. ಆದ್ರೂ ಇವನು ಧೈರ್ಯವಾಗಿ ಹೋಗಿ ಹೇಳ್ತಾನೆ, ಸರಿಪಾ ಹೇಳು ಏನ್ ನೋಡ್ದೆ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಅವತ್ತು ನಾನು ಗಿಲ್ಡ್ವಾಂಗು ಮತ್ತೆ ಇವನ್ 3 ಜನ ಆಟ ಆಡ್ಕೊಂಡ್ ಬರ್ತಾ ಇದ್ವಾ. ಆ ದಾರಿಲಿ ಗಿಲ್ಡ್ವಾಂಗ್ ಅವರಮ್ಮ ತುಂಬಾನೇ ಭಯ ಪಟ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಫಾಲೋ ಮಾಡ್ಕೊಂಡು ಒಂದ್ ಅಂಕಲ್ ಬರ್ತಾ ಇದ್ರು. ಅವ್ರು ತುಂಬಾನೇ ಭಯ ಪಟ್ಕೊಂಡು ಹೋಗೋ ತರ ಇತ್ತು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವರು ಗಿಲ್ಡ್ವಾಂಗ್ ಅವರಮ್ಮನ ಹಿಂದ್ಗಡೆಯಿಂದ ಹಗ್ ಮಾಡ್ಕೊಂಡು ಅವ್ರ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಗಿಲ್ಡ್ವಾಂಗ್ ಅವರಮ್ಮನು ತುಂಬಾನೇ ಕೂಗಾಡ್ತಾ ಇದ್ರು. ಆದ್ರೂ ಅವ್ನ್ ಬಿಟ್ಟಿಲ್ಲ. ಅವ್ರಮ್ಮ ಹತ್ರ ಕೂಗಾಡ್ತಾ ಇದ್ದಕ್ಕೆ ಕೋಪ ಪಟ್ಟು ಅವ್ರಮ್ಮನ ಒಡೆದು ತಳ್ಬಿಟ್ರು. ಅದಾದ್ಮೇಲೆನೆ ಅವ್ರು ಹೋಗಿ ಕಲ್ಲಕ್ ತಗಲ್ಸ್ಕೊಂಡು ಹೊಟ್ಟೆಗೂ ತಗಲ್ಬಿಡ್ತು. ಪಾಪ ತುಂಬಾನೇ ಅಳ್ತಾ ಇದ್ರು. ಅದನ್ನ ನಾನ್ ಡೈರೆಕ್ಟ್ ಆಗಿ ನೋಡ್ದೆ, ನಾವೆಲ್ಲ ಡೈರೆಕ್ಟ್ ಆಗಿ ನೋಡಿದ್ವಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಊರವ್ರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ನೋಡ್ದಾ ಈ ತರ ಎಲ್ಲ ನಡೆದಿದೆ ಅಂತ ಹೇಳಿ. ಆದ್ರೂ ಆ ಪೊಲೀಸ್ ಆಫೀಸರ್ ನಂಬ್ತಾ ಇಲ್ಲ. ಇದನ್ನೆಲ್ಲ ಹೆಂಗ್ ನಂಬಕ್ಕಾಗತ್ತೆ? ಒಂದು ಚಿಕ್ಕ ಹುಡುಗ, ಅದು 10 ವಯಸ್ಸು ಒಳಗಡೆ ಇರೋ ಮಕ್ಳೆಲ್ಲ ಈ ತರ ಸಾಕ್ಷಿ ಹೇಳಿದ್ರೆ ಅದನ್ನ ಹೆಂಗ್ ಎತ್ಕೊಳಕ್ ಆಗುತ್ತೆ ಅಂತ. ಆಗ ಅವ್ನ್ ಹೇಳ್ತಾನೆ, ನನ್ಗೆ 10 ವಯಸ್ಸಲ್ಲ, ನನ್ಗೆ 11 ವಯಸ್ಸು ಅಂತ. ಆದ್ರೂ ಪೊಲೀಸ್ ಆಫೀಸರ್ ಬಿಡ್ತಾ ಇಲ್ಲ. ಸರ್ವೆಂಟ್ ಗೆಲ್ಲ ನ್ಯಾಯ ಕೊಡಿಸಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೇನೋ. ಏನಪ್ಪಾ ಏನ್ ಹೇಳ್ತಾ ಇದೀಯಾ? ಈ ತರ ಸಾಕ್ಷಿ ಕೊಡೋದನ್ನೆಲ್ಲ ನಾವ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತಿಲ್ವಾ? ಒಂದು ಸರ್ವೆಂಟ್ ಸಾಕ್ಷಿಯಾಗಿ ಬಂದ್ರೆ ನಾವ್ ಅದನ್ನ ಒಪ್ಪೋದಿಲ್ಲ. ಊರವ್ರು ಯಾರಾದ್ರೂ ಬೇರೆಯವ್ರು ಬಂದು ಹೇಳಿ ಅಂತ ಕೇಳ್ತಾರೆ. ಅಲ್ಲಿರೋರ್ಗೆಲ್ಲ ಅರ್ಥ ಆಗೋಯ್ತು, ಯಾರೇ ಬಂದು ಏನ್ ಹೇಳಿದ್ರೆ ಕೂಡ ಇವ್ರು ನಂಬೋದಿಲ್ಲ, ಯಾವ್ದೋ ಒಂದು ರೀಸನ್ ಹುಡುಕ್ತಾರೆ ಅಂತ ಹೇಳಿ. ಗಿಲ್ಡ್ವಾಂಗ್ ಅವ್ರ ಅಪ್ಪಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದ್ರಲ್ಲಿ ಇವನಂತೂ ತುಂಬಾನೇ ಅಳ್ತಾನೆ. ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ, ನಂಬಿ ಪ್ಲೀಸ್ ಅಂತ ಹೇಳ್ಬಿಟ್ಟು ತುಂಬಾನೇ ಅಳ್ತಾನೆ. ಇದನ್ನೆಲ್ಲ ನೋಡಿ ಊರವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದ್ರಲ್ಲಿ ಒಬ್ರು ಧೈರ್ಯವಾಗಿ ಮುಂದೆ ಬಂದು ಸಾಕ್ಷಿ ಹೇಳ್ತಾರೆ, ನಾನ್ ನೋಡ್ದೆ ಅದನ್ನ. ಅವ್ರು ನಮ್ಮ ಅಂಗಡಿಯಲ್ಲಿ ಪಿಕಾಕ್ದು ಸ್ಕಿನ್ ತಗೊಳಕ್ಕೆ ಅಂತ ಬಂದಿದ್ರು. ಆ ಟೈಮಲ್ಲಿ ಅಪ್ಪ ಬಂದು ತುಂಬಾನೇ ಒಂಥರ ಕೇವಲವಾಗಿ ಮಾತಾಡ್ದ, ಅವ್ರನ್ನ ತುಂಬಾನೇ ಚೀಪ್ ಆಗಿ ಮಾತಾಡ್ದ ಅಂತ. ಅದಾದ್ಮೇಲೆ ಅವ್ರು ಕ್ಲಿಪ್ ತಗೊಳಕ್ ಹೋದಾಗ ಒಂದ್ ಅಂಗಡಿಯಲ್ಲಿ ಒಂದ್ ಲೇಡಿ ಇದ್ರಲ್ಲ, ಈಗ ಅವರು ಹೇಳ್ತಾರೆ, ಹೌದು ನಾನು ನೋಡ್ದೆ, ನಮ್ಮ ಅಂಗಡಿಯಲ್ಲಿ ಕ್ಲಿಪ್ ತಗೊಳ್ಬೇಕಾದ್ರೆ ಅಪ್ಪ ಬಂದು ಆ ಕ್ಲಿಪ್ ನ ಕೈಯಿಂದ ಕಿತ್ಕೊಂಡು ಐಮನ್ ಮುಖದ ಮೇಲೆನೆ ಉಗಿದ್ಬಿಟ್ರು ಅಂತ ಹೇಳ್ಬಿಟ್ಟು ಈಗ ನಿಜ ಎಲ್ಲ ಹೇಳಿದ ತಕ್ಷಣ ಆ ಪೊಲೀಸ್ ಆಫೀಸರ್ಗೆ ಅರ್ಥ ಆಗ್ತಾ ಇದೆ ತಪ್ಪಲ್ಲ ಮಿನಿಸ್ಟರ್ ಮೇಲೆನೆ ಇರೋದು ಅಂತ. ಆದ್ರೂ ಈ ಸರ್ವೆಂಟ್ಸ್ ಗೆಲ್ಲ ನ್ಯಾಯ ಕೊಡಿಸಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ರೀಸನ್ ಆಗಿ ಹೇಳ್ತಾ ಇರ್ತಾನೆ. ಅದಂಗೆ ಒಂದ್ ಅಂಗಡಿ ವ್ಯಾಪಾರಿ ಮಾತಾಡೋದನ್ನೆಲ್ಲ ನಾವೆಂಗ್ ತಗೊಳಕಾಗತ್ತೆ? ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಅಥವಾ ಯಾರಾದ್ರೂ ಅಫಿಷಿಯಲ್ಸ್ ಹೇಳಿದ್ರೆ ನಂಬೋದು, ನೀವ್ ಹೇಳೋದನ್ನೆಲ್ಲ ಎತ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈ ವಿಚಾರನ ಪೋಸ್ಟ್ ಪೋನ್ ಮಾಡ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ಮತ್ತೆ ಇವ್ನಿಬ್ರು ಅಲ್ಲಿ ಸಾಕ್ಷಿ ಹೇಳಕ್ ಬಂದಿದ್ರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ಯಾರು ಬರ್ದೇ ಇರುವಾಗ ನೀವ್ ಬಂದು ನಮ್ಗೋಸ್ಕರ ಸಾಕ್ಷಿ ಹೇಳಿದ್ರಿ, ತುಂಬಾನೇ ಥ್ಯಾಂಕ್ಸ್ ಅಂಕಲ್ ಆಂಟಿ ಅಂತ ಹೇಳ್ತಾರೆ. ಆಗ ಐಮನು ಹೇಳ್ತಾರೆ, ನಿಮ್ಮನ್ನ ನೋಡಿದ್ರೇನೆ ಅಯ್ಯೋ ಅನಿಸ್ತಾ ಇದೆ ಕಣೋ, ನಿಮ್ಮಪ್ಪ ಇನ್ಮೇಲೆ ಬರೋದಿಲ್ಲ, ನೀವು ನಿಮ್ಮಪ್ಪ ಮೇಲೆ ಆಸೆ ಎಲ್ಲ ಬಿಟ್ಬಿಟ್ಟು ಬದುಕೋದನ್ನ ನೋಡಿ ಅಂತ ಹೇಳ್ತಾರೆ. ಅದಕ್ಕ ಪಕ್ಕದಲ್ಲಿರೋ ಅಪ್ಪ ಬೈತಾನೆ, ಈ ಸುಮ್ನಿರು, ಮಕ್ಳ ಹತ್ರ ಯಾಕೆ ಹಂಗ ಹೇಳ್ತಿ ಅಂತ ಹೇಳ್ಬಿಟ್ಟು. ಸರಿಪಾ ಏನಾದ್ರು ತಿಂತೀರಾ ಅಂತ ಕೇಳ್ತಾರೆ. ಅದಕ್ಕ ಆ ಮಕ್ಳು ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಗಿಲ್ಡ್ವಾಂಗ್ ಕೇಳ್ತಾನೆ ಇರ್ತಾನೆ ಅವ್ರ ಅಣ್ಣನ, ಅಣ್ಣ ಇನ್ಮೇಲೆ ಅಪ್ಪ ಬರಲ್ವಾ, ಅವ್ರು ಹೇಳಿದ ತರನೇ ಆಗುತ್ತಾ ಅಂದಾಗ ಇವನು ಕೂಡ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಇಬ್ರು ಅವ್ರ ಅಪ್ಪ ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮಿನಿಸ್ಟರ್ ವೈಫ್ ಎಪ್ಸನ್ ಅವ್ರ ಅಮ್ಮನ ಹಿಡ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ಎಷ್ಟು ಧೈರ್ಯ ಇದ್ರೆ ನಿನ್ ಮಗ ಹೋಗಿ ಸಾಕ್ಷಿ ಹೇಳ್ತಾನೆ, ಅಷ್ಟವರೆಗೂ ನೀನ್ ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ರೆ ಪಕ್ಕದಲ್ಲಿರೋ ಅಪ್ಪ ಹೇಳ್ತಾನೆ, ಬೇಡಮ್ಮ ಹೊಡಿಬೇಡಿ, ಇದನ್ನೆಲ್ಲ ಪೊಲೀಸ್ ಆಫೀಸರ್ ಗಮನಿಸ್ತಾನೆ ಇರ್ತಾರೆ, ಏನಾದ್ರೂ ಸಣ್ಣ ಪಿನ್ನಷ್ಟು ಸಿಕ್ಕಿದ್ರೆ ಕೂಡ ಅಷ್ಟೇ ನಮ್ ಕತೆ ಮುಗಿಯುತ್ತೆ ಅಂತ. ಸರಿ ಆಯ್ತು ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವ್ರ ಅಪ್ಪನ ನೋಡೋದಕ್ಕೆ ಗಿಲ್ಡ್ವಾಂಗ್ ಅವ್ರ ಅಪ್ಪ ಹೊಸ ಓನರ್ ಇರ್ತಾರಲ್ಲ, ಅವರ ಕಾನ್ಕ್ಯೂಬೆನ್ ಲೇಡಿ ಒಬ್ರು ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಗಿಲ್ಡ್ವಾಂಗ್ ಅವ್ರ ಅಪ್ಪ ಹೇಳ್ತಾರೆ, ದಯವಿಟ್ಟು ಹೆಂಗಾದ್ರೂ ನನ್ಗೆ ಹೆಲ್ಪ್ ಮಾಡಿ, ನೀವ್ ಇತರ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ, ಬೇಡ ಬೇಡ ನನ್ಗೇನು ಕೊಡ್ಬೇಡ, ನಾನ್ ನಿನ್ಗೆ ಇದನ್ನ ಫ್ರೀಯಾಗೆ ಮಾಡ್ಕೊಡ್ತೀನಿ, ಯಾಕಂದ್ರೆ ಒಬ್ಬ ಗಂಡ ಅವ್ರ ಹೆಂಡತಿನ ಎಷ್ಟೆಲ್ಲ ಪ್ರೀತಿ ಮಾಡ್ತಾನೆ ಅಂತ ನಿನ್ನ ನೋಡಿ ಅರ್ಥ ಮಾಡ್ಕೊಂಡೆ, ಅದ್ರಲ್ಲೂ ನಿಮ್ ಮೇಲೆ ತಪ್ಪಿಲ್ಲ ಅಂತ ನನಗ್ ಗೊತ್ತು, ಸೊ ನಿಮ್ಗೋಸ್ಕರ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಮಾತ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಮತ್ತೆ ವಿಚಾರಣೆ ತೋರಿಸ್ತಾರೆ. ಈ ಟೈಮು ಗಿಲ್ಡ್ವಾಂಗ್ ಅವ್ರ ಮಾತ್ರ ತಪ್ಪಾಗಿ ನಡ್ಕೊಂಡಲ್ಲ ಒಂದ್ ಅಯ್ಯಪ್ಪ ಡುಮ್ಮಕ್ಕೆ ಆ ಅಪ್ಪ ಬಂದಿರ್ತಾನೆ. ಇವಾಗೂ ಅಯ್ಯಪ್ಪ ಸ್ವಲ್ಪನೂ ಮನಸ್ಸಾಕ್ಷಿನ ಇಲ್ದೆ ಹೇಳ್ತಾ ಇರ್ತಾನೆ, ಆಯಮ್ಮ ನನ್ ಮುಂದೆ ಒಂಥರ ವ್ಯತ್ಯಾಸವಾಗಿ ನನ್ನನ್ನ ಫ್ಲರ್ಟ್ ಮಾಡೋ ತರನೇ ನಡ್ಕೊಂಡು ಹೋಗ್ತಾ ಇದ್ಲು, ನಾನು ಅದನ್ನ ನೋಡ್ಬಿಟ್ಟು ಸರ್ವೆಂಟ್ ಅಲ್ಲಿ ಹಿಂಗೆಲ್ಲ ಮಾಡ್ಬಾರ್ದಮ್ಮ, ಓನರ್ ಈ ತರ ಎಲ್ಲ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು 4 ಮಾತ್ ಬುದ್ಧಿ ಹೇಳಿ ಕಳಿಸ್ದೆ, ಅದೇನ್ ದೊಡ್ಡ ತಪ್ಪ? ಅದನ್ನ ಹೋಗ್ಬಿಟ್ಟು ಅಯ್ಯಮ್ಮ ಅವ್ರ ಮನೆಯವ್ರ ಹತ್ರ 4 ಮಾತಾಗಿ ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದಾಳೇನೋ, ಅದಕ್ಕೋಸ್ಕರ ಈ ತರ ನಡೆದೋಯ್ತು. ಇವಾಗ ಸರ್ವೆಂಟ್ಸ್ ಹೇಳೋದನ್ನೆಲ್ಲ ನಾವ್ ಸಾಕ್ಷಿಯಾಗಿ ಎತ್ಕೊಂಡ್ರೆ ಅವರೆಲ್ಲ ಈ ತರ ಓನರ್ಸ್ ನ ಅತ್ತಿ ತುಳ್ಕೊಂಡು ಹೋಗ್ತಾನೆ ಇರ್ತಾರೆ, ಇದಕ್ಕೆಲ್ಲ ನಾವ್ ಜಾಗ ಮಾಡ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಸರ್ವೆಂಟ್ಸ್ ನೆಲ್ಲ ತುಂಬಾನೇ ಚೀಪಾಗಿ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಳ್ತಾ ಮುಂಗೆ ತುಂಬಾನೇ ಕೋಪ ಬರುತ್ತೆ. ಆ ಟೈಮ್ ಅಲ್ಲಿ ಮೀನು ಅನ್ನೋರನ್ನ ಸಾಕ್ಷಿಗೋಸ್ಕರ ಕರೀತಾರೆ. ಇವ್ರು ಯಾರಂದ್ರೆ ಕ್ವಾನ್ಕ್ಯೂಬೈನು. ಇದಕ್ಕೂ ಮುಂಚೆ ಜೈಲಲ್ಲಿ ಗಿಲ್ಡ್ವಾಂಗ್ ಅವ್ರ ಹತ್ರ ಮಾತಾಡಿರ್ತಾರಲ್ಲ ಆ ಲೇಡಿನೇ. ಅವ್ರು ಬಂದು ಹೇಳ್ತಾರೆ, ಅಯ್ಯ ಇವ್ರು ಹೇಳೋದನ್ನೆಲ್ಲ ನಂಬೇಡಿ, ಅವ್ನ್ ಸರಿಯಾನ್ ಪೊರ್ಕಿ, ಅವನು ಬಂದು ನನಗ್ ಕ್ವಾನ್ಕ್ಯೂಬೈನ್ ಆಗಿರು, ನಿನಗ್ ಬೇಕಾಗಿದ್ದೆಲ್ಲ ಮಾಡ್ತೀನಿ ಅಂತ ಹಿಂದೆನೆ ಸುತ್ಕೊಂಡು ತುಂಬಾನೇ ಹಿಂಸೆ ಕೊಡ್ತಾ ಇದ್ದ, ಸರಿ ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಕೇಳ್ದೆ, ಸರಿ ಹಂಗ್ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಅವ್ನ್ ಹೇಳ್ದ, ನಮ್ಮ ಅಕ್ಕ ಅವ್ರ ಗಂಡ ಅದೇ ಮಿನಿಸ್ಟರು ಒಂದು ಪ್ಲಾನ್ ನ ಮಾಡಿದ್ದಾನೆ, ಮುಂಗೆ ಹತ್ರ ತುಂಬಾನೇ ದುಡ್ಡು ಬೆಳೆ ಬಾಳೋ ವಸ್ತು ಎಲ್ಲ ಇದೆ, ಅದನ್ನೆಲ್ಲ ನಾವ್ ಹೆಂಗಾದ್ರೂ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಿದೀವಿ, ಅದ್ರಲ್ಲಿ 1% ನಿನ್ಗೆ ಕೊಡ್ತೀನಿ, ತುಂಬಾನೇ ದುಡ್ಡು ಬರುತ್ತೆ ನಿನ್ಗೆ, ಅಷ್ಟೇ ಅಲ್ಲ ಅವ್ರ ಫ್ಯಾಮಿಲಿ ಅಂತ ಇದಾರಲ್ಲ, ವೈಫು ಮತ್ತೆ ಮಕ್ಳು, ಅವ್ರನ್ನೆಲ್ಲ ಮಾಡಿದ್ರೆ ಕೂಡ ಒಂದ್ ಸ್ವಲ್ಪ ಅಮೌಂಟ್ ಬರುತ್ತೆ, ಅದ್ರಲ್ಲಿ ಕೂಡ ನಿನ್ಗೆ ಅರ್ಧ ಅಮೌಂಟ್ ಕೊಡ್ತೀನಿ ಅಂತ ನನ್ಗೆ ಆಸೆ ತೋರಿಸ್ದ. ಇವ್ನ್ ಸರಿಯಾನ್ ಪೊರ್ಕಿ ಅಂತ ಹೇಳ್ಬಿಟ್ಟು ಅವ್ನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಪಿನ್ ಟು ಪಿನ್ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಅಲ್ಲಿರೋ ಊರವರೆಲ್ಲ ಕೂಡ ಹೇಳ್ತಾರೆ, ಹೌದು ಸುಶಿ ತುಂಬಾನೇ ಒಳ್ಳೆವಳು, ಅವಳ ತರ ಬಂಗಾರದಂತ ಮಗು ಯಾರು ಇಲ್ಲ, ಅವಳಾಯ್ತು ಅವಳ ಫ್ಯಾಮಿಲಿ ಆಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಸಂಸಾರನ ಮಾಡ್ಕೊಂಡಿದ್ರು, ಈ ನನ್ ಮಗನಿಂದಾನೆ ಎಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಭಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗ ಅದಕ್ ಬೋನಸ್ ಆಗಿ ಕ್ವೆನ್ಕ್ಬೇನ್ಗೆ ಅವ್ನ್ ಲೆಟರ್ಸ್ ಎಲ್ಲ ಬರ್ದಿದ್ದಾನೆ ಅಂತ ಕಾಣಿಸುತ್ತೆ, ಲವ್ ಲೆಟರ್ಸ್, ಅದನ್ನೆಲ್ಲ ತಗೊಂಬಂದ್ ಕೊಟ್ಟಿದ ತಕ್ಷಣ ಇಲ್ಲಿ ಪ್ರೂವ್ ಆಗೋಯ್ತು ಗಿಲ್ಡ್ವಾಂಗ್ ಅವ್ರ ಅಮ್ಮ ಮೇಲೆ ಏನು ತಪ್ಪಿಲ್ಲ ಅಂತ, ಇವನೇ ಎಲ್ಲ ಮಾಡಿರೋದು, ಇವರೇ ಬೇಕಂತ ಅವ್ರನ್ನ ಸಿಕ್ಕಾಕ್ಸಕ್ ನೋಡಿದ್ದಾರೆ ಅಂತ
ಹೇಳ್ಬಿಟ್ಟು ಈಗ ಡುಮ್ಮಕ್ಕಿದ್ದಲ್ಲ ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅವನಿಗೆ ಮಾತ್ರ ಅಲ್ಲ, ಈಗ ಮಿನಿಸ್ಟರ್ ಬದುಕಿದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡ್ಬೇಕಾಗಿತ್ತು. ಬಟ್ ಇವಾಗ ಅವ್ನು ಸತ್ತೋಗಿರೋದ್ರಿಂದ ಅವ್ರ ಹೆಂಡತಿಯ ಪನಿಷ್ಮೆಂಟ್ ನ ತಗೋಬೇಕು ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲಿರೋರೆಲ್ಲ ಬಂದು ಇವ್ರನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇದುವರೆಗೂ ಅವರು ಸುಶಿ ತಪ್ಪು ಮಾಡಿಲ್ಲ, ಅವಳು ತಪ್ಪಾಗಿ ನಡ್ಕೊಂಡಿಲ್ಲ ಅನ್ನೋ ಒಂದು ಕೇಸಿಗೆ ಮಾತ್ರನೇ ಗಿಲ್ಡ್ವಾಂಗ್ ಅವರಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿರೋದು, ಅದನ್ನ ಮಾತ್ರನೇ ಡಿಸ್ಮಿಸ್ ಮಾಡ್ತಾರೆ. ಆದ್ರೆ ಮಿನಿಸ್ಟರ್ ನ ಕೊಲೆ ಮಾಡಿರೋದು ಗಿಲ್ಡ್ವಾಂಗ್ ಅವ್ರ ಅಪ್ಪನೇ ಅಂತ ಇನ್ನೂ ಅಪವಾದ ಇದೆ. ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗೋವರೆಗೂ ಗಿಲ್ಡ್ವಾಂಗ್ ಅವರಪ್ಪ ಇನ್ನು ಜೈಲಲ್ಲೇ ಇರ್ಬೇಕು. ಆದ್ರೆ ಈಗ ಸದ್ಯಕ್ಕೆ ಕೇಸ್ ಕ್ಲಿಯರ್ ಆಗಿರೋದ್ರಿಂದ ಮೋಂಗೆಗೆ ಏನೋ ಒಂದು ಸಾಧನೆ ಮಾಡಿರೋ ತರ ಫೀಲು. ಆದ್ರೆ ಎಳ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಡುಮ್ಮಕ್ಕಿರೋನ್ ಇರ್ತಾನಲ್ಲ, ಅವ್ನು ಹೋಗ್ತಾ ಹೋಗ್ತಾ ತಪ್ಪು ಮಾಡಿದ್ದು ಮೋಂಗೆ ಅಲ್ಲ, ಆ ಚಿಕ್ಕ ಹುಡುಗ ಇದಾನಲ್ಲ ಅವನೇ, ಅವನು ಸಾಧಾರಣವಾದ ಮಗು ಅಲ್ಲ, ಅವನಲ್ಲಿ ಏನೋ ಪವರ್ ಇದೆ, ಅವನೇ ಈ ತರ ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಕೂಗಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಮೋಂಗೆಗೆ ಮುಖ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದ್ರೆ ಅವ್ರ ಮಗ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು, ಆ ವಿಷಯ ಹೊರಗಡೆ ಬರಬಾರ್ದು ಅಂತ ಅನ್ಕೊಂಡಿದ್ರು. ಆದ್ರೆ ಇವ್ನ ಈ ತರ ಪಬ್ಲಿಕ್ ಆಗಿ ಜೋರಾಗಿ ಹೇಳ್ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಮೋಂಗೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಊರ್ ಮಕ್ಳೆಲ್ಲ ನಂಬೋ ತರ ಇಲ್ಲ, ಚಿಕ್ಕ ಮಗುಗೆ ಪವರ್ಸ್ ಇದೆ, ಅದ್ರಲ್ಲಿ ಅವ್ನ ಹತ್ರ ಎಲ್ಲ ಮಾಡ್ದ ಅಂತಂದ್ರೆ ಯಾರು ನಂಬ್ತಾರೆ? ಅದನ್ನ ಊರ್ ಜನ ಎಲ್ಲ ನಂಬಿಲ್ಲ. ಆದ್ರೆ ಮೋಂಗೆಗೆ ಅದೇ ಯೋಚನೆ, ಜೈಲಲ್ಲಿ ಕುತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೊಸ ಓನರ್ ಬಂದು ಮಾತಾಡಿಸ್ತಾನೆ. ಯೋ, ನಿನ್ ತಲೆಯಲ್ಲಿ ಏನಯ್ಯ ಇಟ್ಕೊಂಡಿದ್ಯಾ? ಹೆಂಗೋ ನೀನ್ ಹೆಂಡತಿ ತಪ್ಪು ಮಾಡಿಲ್ಲ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರನ್ನ ಒಂದ್ ಅರ್ಧ ದಿನ ಜೈಲಲ್ಲಿ ಇಟ್ರು, ಇವಾಗ ಆರಾಮಾಗಿ ಸುತ್ತಾ ಇದಾರೆ ಅಂತ ಹೇಳ್ತಾರೆ. ಅದಕ್ ಮೋಂಗೆ ಹೇಳ್ತಾರೆ, ಇಷ್ಟು ದೂರ ನಾನ್ ಮಾಡಿದ್ದು ಅವ್ರನ್ನ ಹತ್ರ ಆರಾಮಾಗಿ ಸುತ್ತೋದಕ್ಕ, ಖಂಡಿತವಾಗ್ಲೂ ನಾನು ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ಯಾವ ನಂಬಿಕೆನಲ್ಲಿ ಈ ತರ ಮಾತಾಡ್ತಾ ಇದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಈ ಜೈಲಿಂದ ಹೊರಗಡೆ ಬರ್ತೀಯ, ಅದನ್ನ ನೋಡು, ನಿನ್ ಸಾವಿಲ್ಲೇ, ಫಸ್ಟ್ ಅದಕ್ ರೆಡಿ ಆಗು, ಏನೆಲ್ಲ ಮಾತಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಮೋಂಗೆನ ಬೈತಾ ಇದ್ರೆ ಮೋಂಗೆ ಹೇಳ್ತಾರೆ, ಏನು ನನ್ ಸಾವಲ್ಲ, ಅಷ್ಟು ಬೇಗ ಬರಲ್ಲ, ನನ್ನ ಕಾಪಾಡಕ್ಕೆ ದೊಡ್ಡ ಮನೆ ಕಡೆಯವರೇ ಬರ್ತಾರೆ, ರಾಜನೇ ಬೇಕಂದ್ರೆ ಬರ್ತಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಓನರ್ ಮುಖನೇ ಚೇಂಜ್ ಆಗುತ್ತೆ. ಯೋ, ಏನಯ್ಯ ಮಾಡಿಟ್ಟಿದ್ಯಾ? ನಿನ್ ಜೊತೆ ಸೇರಿ ನನ್ ಕತೆನು ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಹೆಂಗೆ ಏನಯ್ಯ ಮಾಡಿಟ್ಟಿದ್ಯಾ ಅಂತ ಕೇಳಿದ್ರೆ ಮೋಂಗೆ ಅವರಪ್ಪ ಹಂಗೆ ಒಂಥರ ವಿಲ್ಲನ್ ತನವಾಗಿ ನಗ್ತಾರೆ. ಆ ಓನರ್ ಅಲ್ಲಿಂದ ಹೋದ್ಮೇಲೆ ಈಗ ಮೋಂಗೆ ಒಂಥರ ಯೋಚನೆ ಮಾಡಿ ನೋಡ್ತಾರೆ. ಏನಂದ್ರೆ ಅವತ್ತು ರೆಸ್ಟೋರೆಂಟ್ ಕುತ್ಕೊಂಡ್ ತಿನ್ಬೇಕಾದ್ರೆ ಹಿಂದ್ಗಡೆ ಇಬ್ರು ಕುತ್ಕೊಂಡ್ ಮಾತಾಡಿರ್ತಾರಲ್ಲ, ಈ ತರ ಒಂದು ರಾಣಿನ ಪದವಿ ಇಳಿಸ್ಬಿಟ್ಟಿದ್ದಾರೆ, ಅವ್ರಿಗೆ ತುಂಬಾ ಮಂತ್ರಿಗಳು ಸಪೋರ್ಟ್ ಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಮಂತ್ರಿಗಳಲ್ಲಿ ಈ ಸಂಗ್ಮೂನ್ ಕೂಡ ಒಬ್ಬ ಅಲ್ವಾ, ಅಂದ್ರೆ ಇವ್ರು ಓಲ್ಡ್ ಮಿನಿಸ್ಟರ್ ಕೂಡ ಒಬ್ಬ ಅಲ್ವಾ. ಸೊ ಅದನ್ನಿಟ್ಟು ಇವ್ರು ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅದ್ರ ಬಗ್ಗೆ ಕೂಡ ಇವ್ರ ಫ್ರೆಂಡ್ ಕಳ್ಳ ಒಬ್ಬ ಇರ್ತಾರಲ್ಲ, ಅವ್ರ ಹತ್ರ ಕೂಡ ವಿಚಾರಿಸಿರ್ತಾರೆ, ಈಗ ರಾಣಿ ಪ್ರಾಬ್ಲಮ್ ಹೆಂಗ್ ಹೋಗ್ತಾ ಇದೆ ಅಂತ. ಅದೆಲ್ಲ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಸರಿ, ಅದ್ರ ಬಗ್ಗೆ ನೀನ್ ಯಾಕೆ ಕೇಳ್ತಾ ಇದೀಯ ಅಂದಾಗ ಅವ್ರು ಹೇಳಿರ್ತಾರೆ, ಆದಷ್ಟು ಬೇಗ ರಾಣಿನ ಸಿಕ್ಕಾಕಿಸ್ಬೇಕು, ಆತರ ರಾಣಿ ಸಿಕ್ಕಾಕೊಂಡ್ರೇನೆ ಅವ್ರಿಗೆ ಸಪೋರ್ಟಿವ್ ಆಗಿರೋ ತಪ್ಪು ಮಾಡ್ತಿರೋ ಎಲ್ಲಾ ಮಂತ್ರಿನೂ ಸಿಕ್ಕಾಕೊಳ್ಳೋದು. ಫೈನಲ್ ಆಗಿ ಒಂದು ರಾಣಿ ಬದುಕಿರ್ಬೇಕು ಅಥವಾ ನಾನ್ ಬದುಕಿರ್ಬೇಕು, ಇಬ್ರು ಬದುಕಿರೋದಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದರಿಂದ ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ, ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮಿನಿಸ್ಟರ್ ಅವ್ರ ವೈಫ್ ಇರ್ತಾರಲ್ಲ, ಐಮ ಕೂತ್ಕೊಂಡು ಆ ಡುಮ್ಮಕ್ಕಿರೋನ ಬೈತಾ ಇರ್ತಾರೆ. ಯೋ, ನಿನ್ ಪಾಡಗ್ ನೀನ್ ಹೋಗ್ದೆ ಆ ಚಿಕ್ಕ ಹುಡುಗನ್ ಬಗ್ಗೆ ಹೇಳ್ತಾ ಇದ್ಯಾ, ಅವನೇನೋ ಕಲ್ಲಲ್ಲಿ ಹೊಡ್ದ, ಮರ ಕ್ರಾಕ್ ಬಿಟ್ಟು, ಕಲ್ ಕ್ರಾಕ್ ಬಿಡ್ತು ಅಂತ ಹೇಳ್ಬಿಟ್ಟು ನಿನ್ ಪಾಡಗ್ ನೀನ್ ಮಾತಾಡ್ಕೊಂಡು ಹೋಗ್ತಾ ಇದ್ಯಾ. ಈಗ ನಮ್ ಫುಲ್ ಫೋಕಸ್ ಆ ಮುಂಗೆ ಮೇಲೆ ಇಡ್ಬೇಕು, ಅದ್ರ ಬಗ್ಗೆ ನೋಡು ಅಂದ್ರೆ ಚಿಕ್ಕ ಹುಡುಗನ್ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ಬೈತಾರೆ. ಅದಕ್ಕೆ ಡುಮ್ಮಕ್ಕಿರೋನು ಹೇಳ್ತಾನೆ, ಇಲ್ಲಮ್ಮ, ನಾನ್ ಹೇಳ್ತಾ ಇರೋದು ನಿಜಾನೇ, ಅವನಲ್ಲಿ ಏನೋ ಪವರ್ ಇದೆ, ಅವ್ನ್ ಸಾಧಾರಣವಾದ ಮಗು ಅಲ್ಲ ಅಂತ. ಆದ್ರೂ ಈ ಲೇಡಿ ನಂಬೋ ತರ ಇಲ್ಲ. ಅದೇನಾದ್ರೂ ಇದ್ರೆ ಇದ್ದೋಗ್ಲಿ ಬಿಡು, ಫಸ್ಟ್ ಆ ಮೋಂಗೆ ಮೇಲೆ ಕಾನ್ಸಂಟ್ರೇಟ್ ಮಾಡು, ಅವ್ನ ಹೆಂಗ್ ಡೌನ್ ಮಾಡ್ಬೇಕು ಅನ್ನೋದನ್ನ ನೋಡೋ ಅಂದ್ಮೇಲೆ ಈ ಡುಮ್ಮಕ್ಕಿರೋನ್ ಕೂಡ ಹೌದಮ್ಮ, ಅದೇ ಕರೆಕ್ಟ್, ಫಸ್ಟ್ ಅದ್ರ ಬಗ್ಗೆ ನೋಡ್ಬೇಕು ಅಂತಾನೆ. ಅದೇ ಟೈಮಲ್ಲಿ ಅವ್ರ ಮಗ ಚಿಕ್ಕ ಹುಡುಗ ಇರ್ತಾನಲ್ಲ, ಚಿಕ್ಕ ಯಜಮಾನ್ರು, ಅವ್ನ್ ಬರ್ತಾನೆ. ಅವ್ನ ನೋಡಿದ ತಕ್ಷಣ ಅವ್ರ ಅಮ್ಮ ಮಾತಾಡಿಸ್ತಾರೆ, ಏನಪ್ಪಾ ಅಪ್ಪ ಸತ್ತೋದ್ರು ಅಂತ ನಿಂಗ್ ಬೇಜಾರಾಗ್ತಾ ಇದ್ಯಾ? ಅದಕ್ಕೆಲ್ಲ ಫೀಲ್ ಮಾಡ್ಕೊಂಡ್ಬೇಡ, ಹೆಂಗಾದ್ರು ಮಾಡಿ ನಾನು ನಿನ್ಗೆ ಆ ಗೌರ್ಮೆಂಟ್ ಕೆಲಸ ಕೊಡಿಸ್ಬಿಡ್ತೀನಿ, ರಾಜರ ಮನೇಲೆ ನಿನ್ ಕೊಡಿಸ್ಬಿಡ್ತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ. ಅದಕ್ಕೆ ಅವನು, ಅಮ್ಮ, ನಾನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿರೋದು, ಆ ಅಂಕಲ್ ಹೇಳ್ತಾ ಇರೋದು ನಿಜಾನೇ, ಗಿಲ್ಡ್ವಾಂಗ್ಗೆ ಏನೋ ಪವರ್ ಇದೆ ಅಮ್ಮ, ಅವತ್ ನಾನು ನನ್ ಕಣ್ಣಾರೆ ನೋಡ್ದೆ, ಅವ್ನ್ ನಮ್ ತರ ಸಾಧಾರಣವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ಇವಾಗ ಈ ಡುಮ್ಮಕ್ಕಿರೋ ಯಪ್ಪ ಹೇಳಿದ್ ನಿಜ ಅಂತ ಹೇಳ್ಬಿಟ್ಟು ಆ ಲೇಡಿಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಜೈಲ್ಗೆ ಹೋಗ್ತಾರೆ ಮೋಂಗೆನ ನೋಡಕ್ಕೆ. ಆ ಲೇಡಿ ಹೇಳ್ತಾಳೆ, ನಿನ್ ಹೆಂಡತಿ ಏನು ತಪ್ಪು ಮಾಡಿಲ್ಲ, ಅವಳು ಕರೆಕ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ, ಆದ್ರೆ ನಿನ್ ಮಗನ್ನ ಬಿಟ್ಬಿಟ್ಟಲ್ಲ ಮೋಂಗೆ ಅಂತ ಹೇಳಿದ ತಕ್ಷಣ ಮೋಂಗೆಗ್ ಲೈಟ್ ಆಗಿ ಒಳಗಡೆ ಭಯ ಆಗುತ್ತೆ. ಆದ್ರೂ ಅದನ್ನ ತೋರ್ಸ್ಕೊಳ್ದೆ ಹಂಗೆ ಸ್ಮೈಲ್ ಮಾಡ್ತಾರೆ. ನಿನ್ ಮಗನ್ಗಿರೋ ಪವರ್ ಬಗ್ಗೆ ನಾನು ಕೇಳ್ಪಟ್ಟೆ ಅಂದಿದ ತಕ್ಷಣ ಈಗ ಮೋಂಗೆಗ್ ತುಂಬಾನೇ ಭಯ ಆಗುತ್ತೆ. ಆದ್ರೂ ಮುಗ್ದಲ್ಲಿ ತೋರ್ಸ್ಕೊಳ್ಳೋದಿಲ್ಲ, ಸ್ಮೈಲ್ ಮಾಡ್ಕೊಂಡು, ನೀವ್ ಈ ತರ ಎಲ್ಲ ಕತೆ ಕಟ್ಟಿದ್ರೆ ಊರವರೆಲ್ಲ ನಂಬೋದಿಲ್ಲ, ಹೋಗಿ ಬೇರೆ ಏನಾದ್ರು ಕತೆ ರೆಡಿ ಮಾಡಿ ಹೋಗಿ ಅಂತ ಹೇಳಿದ್ರೆ ಅದಕ್ಕೆ ಆ ಲೇಡಿನೂ ಹೇಳ್ತಾರೆ, ಹೌದೌದು, ಈ ತರ ಎಲ್ಲ ನಾನ್ ಕತೆ ಕಟ್ಟಿದ್ರೆ ಊರವ್ರು ನಂಬೋದಿಲ್ಲ, ನಾನು ಕತೆಗಳಲ್ಲಿ ಕೇಳಿದೀನಿ, ಈ ತರ ಒಂದು ಅಪರೂಪದ ಮಗು ಇತ್ತಂತೆ, ಅದಕ್ಕೆ ತುಂಬಾನೇ ಪವರ್ ಎಲ್ಲ ಇತ್ತಂತೆ. ಅಷ್ಟೇ ಅಲ್ಲ, ಆ ಮಗುಗೆ ಫೈನಲ್ ಆಗಿ ಏನಾಯ್ತು ಅನ್ನೋದನ್ನ ಕೂಡ ನಾನು ಕೇಳಿಸ್ಕೊಂಡಿದೀನಿ, ನಿನ್ ಮಗು ಕೂಡ ಅದೇ ತರ ಅಪರೂಪದ ಮಗು ಅಂತ ನನಗ್ ಗೊತ್ತು. ಅದನ್ನ ನಾರ್ಮಲ್ ಆಗಿ ಹೇಳಿದ್ರೆ ಜನ ನಂಬಲ್ಲ, ಅವ್ರ ಕಣ್ಣಾರೆ ನೋಡ್ಬೇಕಲ್ವಾ. ನಿನ್ ಮಗನ್ನ ಚೆನ್ನಾಗಿ ಒಡೆದು ಬಡಿದ್ರೆ ಸಾಯೋ ಸ್ಟೇಜ್ ಹೋದ್ರೆ ಅವ್ನ ಪವರ್ ನ ಅವ್ನು ಹೊರಗಡೆ ತರಲೇಬೇಕು. ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಪಾಪ ನಿನ್ ಮಕ್ಳು ನಿನ್ ಕಣ್ಮುಂದೆನೆ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ಕೇಳಿಸ್ಕೊಂಡು ಮೊಂಗೆಗ್ ತುಂಬಾನೇ ಬೇಜಾರಾಗುತ್ತೆ, ಹೆಂಗಪ್ಪ ಗಿಲ್ಡ್ವಾಂಗ್ ನ ಕಾಪಾಡ್ಕೊಳ್ಳೋದು ಅಂತ. ಇನ್ನೊಂದ್ ಕಡೆ ಆ ಮಿನಿಸ್ಟರ್ ವೈಫ್ ಗಿಲ್ಡ್ವಾಂಗ್ ನ ಕರೆದು, ನೀನೊಂದ್ ಕೆಲಸ ಮಾಡುವ ಗಿಲ್ಡ್ವಾಂಗ್, ಅಲ್ಲಿ ಕಾಡು ಪ್ರದೇಶ ಇದೆ ಅಲ್ಲ, ಅದಕ್ಕೆ ಆ ಕಡೆ ಮಿನಿಸ್ಟರ್ ಪಾರ್ಕ್ ಅವ್ರ ಮನೆ ಇದೆ, ಗೊತ್ತಲ್ವಾ ಮಿನಿಸ್ಟರ್ ಪಾರ್ಕ್, ಅವ್ರ ಮನೇಲಿ ತುಂಬಾನೇ ಸೌದೆ ಇರುತ್ತೆ, ನೀನ್ ಹೋಗ್ಬಿಟ್ಟು ಆ ಸೌದೆನೆಲ್ಲ ಎತ್ಕೊಂಡ್ ಬರ್ಬೇಕು. ಏನ್ ಹೋಗ್ತಿರ್ತಾನೆ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಇವನು, ಇಲ್ಲಮ್ಮ ದಯವಿಟ್ಟು ಅವನ ಕಳ್ಸ್ಬೇಡಿ, ಆ ಜಾಗದಲ್ಲಿ ತುಂಬಾನೇ ಅಪಾಯ ಇದೆ, ಅವ್ನ್ ಬದ್ಲಾಗ್ ನಾನ್ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೂ ಎಮ್ಮ ಕೇಳೋ ತರ ಇಲ್ಲ ಗಿಲ್ಡ್ವಾಂಗ್ಗೆ ಹೋಗ್ಬೇಕು, ನೋಡು ಗಿಲ್ಡ್ವಾಂಗ್ ನೀನೇ ಹೋಗ್ಬೇಕು, ತಗೋ ಇದನ್ನ ತಗೊಂಡೋಗ್ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಅದೇನೋ ತಟ್ಟೆ ಮುಚ್ಚಿ ಕೊಡ್ತಾರೆ. ನೀನ್ ಇದನ್ನ ತಗೊಂಡೋಗ್ಬಿಟ್ಟು ಸೌದೆನೆಲ್ಲ ನೀನ್ ಒಬ್ನೇ ಎತ್ಕೊಂಡ್ ಬರ್ಬೇಕು, ನೀನೇನಾದ್ರೂ ವಾಪಸ್ ಬಂದಿಲ್ಲ ಅಂತ ಇಟ್ಕೋ, ನಿನ್ನ ಕರ್ಕೊಂಡ್ ಬರಕ್ಕೆ ನಿಮ್ ಅಣ್ಣನ ಕಾಡು
ಕಾಡೊಳಗಡೆ ಕಳಿಸ್ಬಿಡ್ತೀನಿ, ಅರ್ಥ ಆಯ್ತಾ? ಈಗ ನೀನ್ ಒಬ್ನೇ ಹೋಗ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಇವ್ರು ಏನ್ ಹೇಳ್ತಿದಾರೆ, ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ ಗಿಲ್ಡ್ವಾಂಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆದ್ರೂ ಧೈರ್ಯವಾಗಿ ಹೋಗ್ತಾ ಇದ್ದಾನೆ ಕಾಡೊಳಗಡೆ. ಆಕ್ಚುಲಿ ಅವ್ನ ಕೈಲಿ ಇರೋದು ಬೇರೆ ಏನು ಅಲ್ಲ, ಮಾಂಸನೇ. ಇದನ್ನ ನೋಡಿ ಪ್ರಾಣಿಗಳು ಯಾವ್ದಾದ್ರು ಬರ್ಬೋದು. ತುಂಬಾನೇ ಕತ್ಲಾಗಿರೋದ್ರಿಂದ ಭಯ ಪಡ್ತಾನೆ ಅಂತ ನೋಡಿದ್ರೆ ಅವನಿಗೆ ಭಯ ಏನು ಇಲ್ಲ, ಬಟ್ ತುಂಬಾನೇ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಪ್ರಾಣಿಗಳೆಲ್ಲ ಜೋರಾಗಿ ಕಿರ್ಚೋ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಇವ್ನ್ಗೊಂದ್ ಕಡೆ ಗಾಬರಿ ಆಗ್ತಾ ಇರುತ್ತೆ. ಹಂಗೆ ತಿರುಗ್ ನೋಡಿದ್ರೆ ಒಂದು ಹುಲಿ ಇವ್ನ್ ಕಡೆನೆ ಬರ್ತಾ ಇರುತ್ತಾ. ಯಾಕಂದ್ರೆ ಇವ್ನ ಕೈಯಲ್ಲಿ ಮಾಂಸ ಇಟ್ಕೊಂಡಿದ್ದಾನಲ್ವಾ, ಆ ಸ್ಮೆಲ್ಗೋಸ್ಕರ ಹುಲಿ ಬರ್ತಾ ಇರೋದು. ಇವ್ನ ಅದನ್ನ ಹಂಗೆ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವ್ನ ಹಂಗೆ ಬೈದಲ್ಲಿ ನಿಂತಿರ್ತಾನೆ. ಅದಾದ್ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಈ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಇದೇ ತರ ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ. ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಎಪಿಸೋಡ್ 3 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.